ಹಾಯ್ ಹಲೋ ನಮಸ್ತೆ ವೀಕ್ಷಕರೇ. ಇಂದು ಉತ್ತರ ಕನ್ನಡ ಜಿಲ್ಲೆ ಹಳಿಯಾಳ ವಿಧಾನಸಭಾ ಕ್ಷೇತ್ರದ ದಾಂಡೇಲಿ ನಗರದಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಭೇಟಿ ಮಾಡಿ ನ್ಯೂಸ್ 43 ಇಂಡಿಯಾ ತಂಡ ಭೇಟಿ ಮಾಡಿರ್ತಕ್ಕಂಥ ವಿಶೇಷತೆ, ಭೇಟಿ ಮಾಡಿರ್ತಕ್ಕಂಥ ಮೂಲ ಅಜೆಂಡಾ, 1.5 ವರ್ಷದ ಆಡಳಿತದಲ್ಲಿ ನಡೀತಾ ಇರುವಂತಹ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ನ 5 ಪಂಚ್ ಗ್ಯಾರಂಟಿ, 10 ವರ್ಷ 2 ಟರ್ಮ್ ಕೇಂದ್ರ ಸರ್ಕಾರ ಆಡಳಿತ ಬಹುಮತ ಪಡೆದಿರ್ತಕ್ಕಂಥ ನರೇಂದ್ರ ಮೋದಿ ಅವರ ಸರ್ಕಾರ, ಮತ್ತೆ 3ನೇ ಟರ್ಮಿಗೆ 11ನೇ ವರ್ಷಕ್ಕೆ ಕಾಲಿಟ್ಟಿರ್ತಕ್ಕಂಥ ಮೈತ್ರಿ NDA ಸರ್ಕಾರ. अब की बार 400 पार, तीसरी बार ಮೋದಿ ಸರ್ಕಾರ ಇಸ್ ಬಾರ್ ಬಹುಮತಕ್ಕೆ ಪಾರ್ ಅಂತೇಳಿ ಅಂದಿರತಕ್ಕಂಥ ಸರ್ಕಾರ ಮೈತ್ರಿಕೂಟದಲ್ಲಿ ಬಂದಿದೆ. ಈ ಮೈತ್ರಿಕೂಟಕ್ಕೆ ಬರೋದಕ್ಕೆ ವಿಶೇಷವಾಗಿ ಕೆಲವೊಂದಿಷ್ಟು ಕಾರಣಗಳನ್ನು, 10 ವರ್ಷದಲ್ಲಿ 70 ವರ್ಷದಲ್ಲಿ ನೀವೇನು ಮಾಡಿದ್ರಿ, 10 ವರ್ಷದಲ್ಲಿ ನಾವು ಮಾಡಿದ್ದೀವಿ ಅಂತೇಳಿ ಕಾಂಗ್ರೆಸ್ಗೆ ಟೀಕೆ ನೀಡಿರ್ತಕ್ಕಂಥ ಸಂದರ್ಭದಲ್ಲಿ ದಾಂಡೇಲಿ ನಗರದಿಂದ ಮಾಧ್ಯಮದವರ ಮುಂದಗಡೆ ಒಂದೇ ವಿಷಯ ಪಟ್ಟು ಹಿಡಿದಿರ್ತಕ್ಕಂಥ ಈಗಿನ ದಾಂಡೇಲಿ ಬ್ಲಾಕ್ ಅಧ್ಯಕ್ಷವಾಗಿ ಕಾರ್ಯನಿರ್ವಹಿಸ್ತಾ ಇರುವಂತ ಮೋಹನ್ ಹಲವಾಯಿ ಅವರು ಅವಾಗಿನ ಸಂದರ್ಭದಲ್ಲಿ ಮಾಧ್ಯಮದವರಿಗೆ ಹೇಳಿದ್ರು, 70 ವರ್ಷ ಅಂತ ಹೇಳ್ತೀರಿ, 70 ವರ್ಷ ಆಳ್ವಿಕೆ ನಾವು ಪೂರ್ಣ ನಾವು ಆಡಿದ್ರೆ ಮತ್ತು ನೀವೆದಕ್ಕೆ ಬಂದಿರಿ? ಅಟಲ್ ಬಿಹಾರಿ ವಾಜಪೇಯಿ ಅವರ ಆಳ್ವಿಕೆ ಆಗಲಿಲ್ವಾ? ನರೇಂದ್ರ ಮೋದಿ ಅವರ ಆಳ್ವಿಕೆ ಆಗಲಿಲ್ವಾ? 76 ವರ್ಷದಲ್ಲಿ 70 ವರ್ಷ ತೆಗೆದು ಬಿಟ್ರೆ ಬರೀ 6 ವರ್ಷ ನೀವು ಆಳ್ವಿಕೆ ಆಡಿದ್ರ? ಅಟಲ್ ಬಿಹಾರಿ ವಾಜಪೇಯಿ ಅವರ ಆಳ್ವಿಕೆ ಆಗಲಿಲ್ವಾ? ಹಂಗ ನೀವೇ 6 ವರ್ಷ ಮಾಡಿದ್ರ ಮತ್ತು ನಿಮ್ಮ 4 ವರ್ಷ ಎಲ್ಲೂ ಹೋಯ್ತು ಅಂತ ಪ್ರಶ್ನೆ ಹಾಕಿರ್ತಕ್ಕಂಥ ಇದೇ ಮೋಹನ್ ಹಲವಾಯಿ ಅವರು. ಇಂದು ನ್ಯೂಸ್ 43 ಇಂಡಿಯಾದ ವಿಶೇಷ ಸಂದರ್ಶನ, ಕ್ಷೇತ್ರದ ಜನನಾಯಕ ಯಾರು? RV ದೇಶಪಾಂಡೆ ಅವರು 9 ಟರ್ಮ್ ಶಾಸಕರಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥವರು. 1 ಟರ್ಮ್ ನಲ್ಲಿ JDS ನಿಂದ ಆಯ್ಕೆಯಾಗಿ ಭಾರತೀಯ ಜನತಾ ಪಕ್ಷದ 3 ಟರ್ಮ್ ಪರಾಜಿತ ಆಗಿರ್ತಕ್ಕಂಥ ಸುನಿಲ್ ಹೆಗಡೆ ಅವರಿಗೆ ದಾಂಡೇಲಿ ನಗರದಿಂದ ಯಾಕೆ ಮೈನಸ್ ಆಗ್ತಾ ಇದೆ? ಕೇಂದ್ರದಲ್ಲಿ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರು 3ನೇ ಟರ್ಮ್ಗೆ ಮೈತ್ರಿಕೂಟದಲ್ಲಿ ಯಾಕೆ ಬಂದಿದೆ? ಮತ್ತು ಮುಂಬರ್ತಾ ಇರುವಂತಹ ದಾಂಡೇಲಿ ನಗರದ ನಗರಸಭೆಯ ಚುನಾವಣೆಯಲ್ಲಿ ಮೋಹನ್ ಹಲವಾಯಿ ಅವರ ಪಾತ್ರ ಏನಿರಬಹುದು? ಪ್ರಥಮ ಬಾರಿಗೆ ಸ್ಪರ್ಧೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ 2019ರಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಕಾಂಗ್ರೆಸ್ ಬಂಡಾಯಾಗಿ ಆಯ್ಕೆ ಆದರೂ ಕೂಡ ಈ ಕ್ಷೇತ್ರದಿಂದ ಕಾಂಗ್ರೆಸ್ ಪಾಲಾಗಿದೆ. ಇವೆಲ್ಲ ವಿಚಾರಗಳನ್ನು ನೋಡ್ತಾ ಹೋದ್ರೆ ಇಂದು ನ್ಯೂಸ್ 43 ಇಂಡಿಯಾದ ವಿಶೇಷ ಸಂದರ್ಶನದಲ್ಲಿ ಮೋಹನ್ ಹಲವಾಯಿ ಅವರಿದ್ದಾರೆ. ಬನ್ನಿ ವೀಕ್ಷಕರೇ, ಅವ್ರ ಜೊತೆ ಮಾತನಾಡೋಣ. ಈ ಸಂದರ್ಶನದ ವಿಚಾರಗಳನ್ನು ಮುಂಬರ್ತಾ ಇರುವಂತ ಮಹಾನಗರ ಪಾಲಿಕೆ 28ರ ಚುನಾವಣೆ, 29ರ ಲೋಕಸಭೆ ಚುನಾವಣೆ, ಇದರ ಮಧ್ಯದಲ್ಲಿ ಬರ್ತಾ ಇರುವಂತ 1 ನೇಷನ್ 1 ಚುನಾವಣೆ, 33% ಮಹಿಳಾ ರಿಸರ್ವೇಶನ್, ಇದರ ಬಗ್ಗೆ ಮೋಹನ್ ಹಲವಾಯಿ ಅವರು ಮತ್ತು ಕಾಂಗ್ರೆಸ್ ಪಕ್ಷದ ಈ ಕ್ಷೇತ್ರದ ಬ್ಲಾಕ್ ಅಧ್ಯಕ್ಷರಾಗಿದ್ದಾರೆ. ಸಾಮಾನ್ಯ ಕಾರ್ಯಕರ್ತರಿಗೆ ಭಾರತೀಯ ಜನತಾ ಪಕ್ಷದಲ್ಲಿ ಸೂಕ್ತವಾದ ಸ್ಥಾನಮಾನ ಸಿಗೋದಿಲ್ಲ, ನಮ್ಮ ಪಕ್ಷದಲ್ಲಿ ಸಿಗುತ್ತೆ, ನೋಡ್ಕೊ ಬನ್ನಿ ಅಂತ ಚಾಲೆಂಜ್ ಕಟ್ಟಿರ್ತಕ್ಕಂಥ ಮೋಹನ್ ಹಲವಾಯಿ ಅವರು ನಮ್ಮ ಜೊತೆ. ಬನ್ನಿ ವೀಕ್ಷಕರು, ಅವ್ರ ಜೊತೆ ಮಾತನಾಡೋಣ. ನಮಸ್ಕಾರ ಸರ್. ನಮಸ್ಕಾರ. ಚೆನ್ನಾಗಿದ್ದಾರೆ? ಚೆನ್ನಾಗಿದೆ ಸರ್. 7 ವರ್ಷದ ನಂತರ ಮತ್ತೆ ನಿಮ್ಮ ಭೇಟಿ, ಸಂಪರ್ಕದಲ್ಲಿ ಇದ್ವಿ, ಆದ್ರೆ ಮುಖಪರಿಚಯ ಭೇಟಿ ಇವತ್ತೇ ಆಗಿರ್ತದೆ. ಹೌದು. ಅವಾಗಿನ ಮೋಹನ್ ಹಲವಾಯಿ ಅವರು, ಅವಾಗಿನ ನ್ಯೂಸ್ 40, ಅವಾಗಿನ ಗ್ರಾಮೀಣ ಟಿವಿಯ DJ ಕುಂದೂರ್, ಮತ್ತು ಇವಾಗಿನ ಮೋಹನ್ ಹಲವಾಯಿ ಅವರು ಇವಾಗಿನ ನ್ಯೂಸ್ 43 ಇಂಡಿಯಾದ DJ ಕುಂದೂರ್. ವ್ಯತ್ಯಾಸ ಭಾರಿ ಇದೆಯಲ್ಲ ಸರ್? ವ್ಯತ್ಯಾಸ ಇದೆ. ಅವಾಗ ನೀವು ಈ ಪತ್ರಿಕಾ ಉದ್ಯಮದಲ್ಲಿ ಹೊಸದವ್ರಿಗೆ ಬಂದಿದ್ರಿ, ಎಳೆ ವಯಸ್ಸಿನಲ್ಲಿ ಆ ಪ್ರಪಂಚ ನೋಡ್ತಾ ಇದ್ರಿ. ನಿಮ್ಮ ಮಾತಿನ ಕೇಳುವಂತ ಪ್ರಶ್ನೆಗಳಲ್ಲಿ ಕೆಲವೊಂದು ಅಡವು ತಡವು ಇದ್ದು. ಹೌದು ಹೌದು. ಆದ್ರೆ ಇವತ್ತು ಶುರುವಾದ್ಮೇಲೆ ನೀವೇನು ಹೇಳಬೇಕಂತ ಬಯಸಿದ್ರೆ ಎಲ್ಲವನ್ನೂ ಕೂಡ ಈಗ ಬಹಳ ಸರಳವಾಗಿ ಹೇಳಿದ್ರಿ. ಯಾವ್ಯಾವ ಪ್ರಶ್ನೆಗಳು ನೀವು ಕೇಳೋರಿದ್ರಿ, ಏನ್ ನಡೀತಾ ಇದೆ ದೇಶದಲ್ಲಿ, ರಾಜ್ಯದಲ್ಲಿ. ಸೊ ಇದು ಸೀಸನ್ಡ್ ಪತ್ರಕರ್ತರಾಗಿದ್ರಿ, ಅದಕ್ಕೆ ಖುಷಿ ಪಡ್ತು. ಓಕೆ, ಥ್ಯಾಂಕ್ ಯು. ಈ ಪತ್ರಿಕೆ ಮತ್ತು ಈ ಮಾಧ್ಯಮ ವಿಚಾರಕ್ಕಿಂತ ನಾನು ಆರೋಗ್ಯದ ಕಡೆ ಹೋಗ್ತೇನೆ. ಅವಾಗಿನ ಮೋಹನ್ ಹಲವಾಯಿ ಅವರು ಬಹಳ ಕ್ಯೂಟ್ ಆಗಿದ್ರು, ಇವಾಗಿನ ಮೋಹನ್ ಹಲವಾಯಿ ಅವರು ತುಂಬಾ ವೈಲೆಂಟ್ ಆಗಿದ್ದಾರೆ. ಹೇಗೆ ಸರ್ ಇದು? ಹೇಗಿದೆ ಅಂತ ಹೇಳಿದ್ರೆ, ರಾಜಕೀಯ ಜೀವನನೇ ಹೆಂಗೆ, ಅಧಿಕಾರ ಬಂದ ಮೇಲೆ ಅಧಿಕಾರ ತಕ್ಕಂತೆ ಮನುಷ್ಯ ಆ ಪ್ರಕಾರದಲ್ಲಿ ಇರ್ಬೇಕಾಗ್ತದೆ. ಮೊದಲು ನಾನು ಮಾತಾಡಿದ ಮಾತಿಗೆ ವ್ಯಾಲ್ಯೂ ಇರ್ತಿರ್ಕಿಲ್ಲ. ಇವತ್ತೊಂದು ಅಧ್ಯಕ್ಷನಾದ್ಮೇಲೆ ನನ್ನ ಪ್ರತಿಯೊಂದು ಮಾತಿಗೆ ಎದುರಿನವ್ರು ತಿಳ್ಕೊತಾರೆ, ಈ ಮಾತಿಗೆ ಏನ್ ಮಾತಾಡಿದಾನ ಅಂತೇಳಿ. ಸೊ ಅದಕ್ಕಾಗಿ ವೈಲೆಂಟ್ ಆಗಿ ಪಕ್ಷ ಸಿದ್ಧಾಂತ ಮತ್ತು
ಪಕ್ಷದ ಹಿರಿಯರು ಕೊಟ್ಟಂತ ಮಾರ್ಗದರ್ಶನದಲ್ಲಿ ಮಾತಾಡಬೇಕಾಗ್ತದೆ. ಸರಿ ಸರ್, ನಾನು ಕ್ಷೇತ್ರ ಕಡೆ ಹೋಗ್ತಾ ಇದ್ದೆ. ಪ್ರಥಮ ಬಾರಿಗೆ ನಗರಸಭೆಯಲ್ಲಿ ಆಯ್ಕೆ ಆದ್ರಿ, ಇನ್ನು ಪ್ರಮಾಣ ವಚನ ಸ್ವೀಕರಿಸ್ಕೊಂಡಿದ್ರಿ, ಆದರೆ ಯಾವುದೋ ಅಧಿಕಾರ ಇರಲಿಲ್ಲ. ಆ ಸಂದರ್ಭದಲ್ಲಿ ಬಂದು ನಾವು ಸಂದರ್ಶನ ಮತ್ತು ನಿಮ್ಮನ್ನು ಭೇಟಿ ಮಾಡಿದ್ದೀವಿ. ಅವಾಗಿನ 7 ವರ್ಷದ ಹಿಂದಿನ ರಾಜಕಾರಣಕ್ಕೂ ಈಗಿನ 7 ವರ್ಷದ ನಂತರದ ರಾಜಕಾರಣಕ್ಕೂ ವ್ಯತ್ಯಾಸ ಏನಿದೆ ಸರ್? 7 ವರ್ಷದ ಹಿಂದೆ ನಗರಸಭಾ ಚುನಾವಣೆ ಸಂದರ್ಭದಲ್ಲಿ ನನಗೂ ಪಕ್ಷದ ಟಿಕೆಟ್ ಸಿಗ್ತದಂದು ನಮ್ಗೆ ಗೊತ್ತಿತ್ತು. ಕೊನೆ ಗಳಿಗೆ ನಾಳೆ ಬೆಳಿಗ್ಗೆ ನಾಮಿನೇಷನ್ ಮಾಡೋದು ಲಾಸ್ಟ್ ಡೇಟ್ ಇದ್ರು. ಇವತ್ತು ಬೆಳಿಗ್ಗೆ ರಾತ್ರಿವರೆಗೂ ನನ್ನ ಹೆಸರಿತ್ತು. ಏನೋ ಗೊತ್ತಿಲ್ಲ, ನನ್ನ ಹಣೆ ಬರದಲ್ಲಿ ಪಕ್ಷದ ಟಿಕೆಟ್ ಇಲ್ಲಾಗಿತ್ತು. ಬ್ಲಾಕ್ ಅಧ್ಯಕ್ಷರು ನನ್ನ ಸಪೋರ್ಟ್ ಮಾಡಿದ್ರು. ದಿವಂಗತ ಸೈಯದ್ ತಂಗಳಜಿ ಅವರು ನನ್ನ ಬೆನ್ನಿಗೆ ನಿಂತಿದ್ರು. ಆ ಸಂದರ್ಭದಲ್ಲಿ ನಾನು ನೆನೆಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಅದರ ನಂತರ ನಾನು ನನ್ನ ಹಣೆ ಬರ ಪರೀಕ್ಷೆ ಮಾಡುವ ಅಂಥೇಳಿ ನಾನು ಮಾನ್ಯ ಆರ್ ವಿ ದೇಶಪಾಂಡೆ ಅವ್ರ ಗರಡಿ ಮನೆಯಲ್ಲೇ ಪಳಗಿರೋದು. ಇವತ್ತು ಏನಿದ್ದೇನೆ ಅಂತ ಹೇಳಿದ್ರು ನನ್ನ ದೇವ್ರು ಅವರು. ನಾನು ಓಪನ್ ಆಗಿ ಹೇಳಲಿಕ್ಕೆ ಏನೂ ಬೇಜಾರು ಮಾಡ್ಕೊಳ್ಳೋದಿಲ್ಲ. ಆ ಹೆಸರೇ ನನ್ನ ಬೆನ್ನಿಂದ ಅವ್ರು ಏನು ಮಾಡದೇ ಇದ್ರು ಆ ಹೆಸರು ನನಗೆ ಇವತ್ತು ಈ ಬದುಕು ಕಟ್ಟಿದೆ. ಹಾಗಾಗಿ ಅವರ ವಿರೋಧವಾಗಿ ನಾನು ನಿಂತು ಇಂಡಿಪೆಂಡೆಂಟ್ ನನ್ನ ವಾರ್ಡ್ ನಂಬರ್ 13ರಲ್ಲಿ ನನ್ನ ಭಾಗದ ಜನ ಒಂದು ಮೀಟಿಂಗ್ ಮಾಡಿದೆ. ನಾನು ಇಂಡಿಪೆಂಡೆಂಟ್ ನಿಲ್ತೀನಿ, ಪಕ್ಷ ಟಿಕೆಟ್ ಸಿಗ್ತಾ ಇಲ್ಲ, ನೀನು ನಿಲ್ಲು, ನಮ್ಮ ಮನೆ ಮಗ, ನಾವು ನಿನ್ನ ಜೊತೆಗೆ ನಿಂದಿರ್ತೀವಿ ಅಂತೇಳಿ ನನಗೆ ಬಹುಮತದಿಂದ ಆರಿಸ್ತಂದ್ರು. ಅವ್ರ ಕೃತಜ್ಞತೆ ಇದೆ ನನಗೆ. ಅದರ ನಂತರ ಭಾಗದಲ್ಲಿ ಕೆಲಸ ಮಾಡಬೇಕು. ನನ್ನ ವಾರ್ಡ್ ಭಾಳ ದೊಡ್ಡದು, 2 ಬೂತ್ ಇದಾವೆ. ಜನರ ಸಮಸ್ಯೆ ಏನೂ ಇರೋದಿಲ್ರಿ. ನಾನು ಕಂಡಂಗೆ ನಾನು ಈಗ ಚುನಾವಣೆ ಗೆದ್ದು ಬಂದ್ಮೇಲೆ ನೋಡಿದೆ. ಬೀದಿ ದೀಪ, ರಸ್ತೆ, ಕಸ ವಿಲೇವಾರಿ, ಸ್ವಚ್ಛತೆ ಕೇಳ್ತಾರೆ ಜನ. ಇದು ಬಿಟ್ಟರೆ ಜನರದ್ದು ಏನೂ ಅಪೇಕ್ಷೆ ಇರೋದಿಲ್ಲ. ನಾವು ಸರಿಯಾಗಿ ಸ್ಪಂದಿಸಿ ಆ ಕೆಲಸ ಮಾಡಿದ್ರೆ ಜನ ನಮ್ಮನ್ನ ಗುರುತಿಸ್ತಾರೆ. ಮತ್ತೆ ಮತ್ತೆ ನಮ್ಮನ್ನ ನೀವು ನಿಲ್ರಿ, ನಾವು ನಿಮ್ಮ ಜೊತೆಗೆ ಅಂತಾರೆ, ಇರ್ತೀವಿ ಅಂತಾರೆ. ಆ ಪ್ರಮಾಣದಲ್ಲಿ ನಾನು ಕೆಲಸ ಮಾಡಿದ್ದೀನಿ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ನನ್ನ ಭಾಗದಲ್ಲಿ ಅಂಗನವಾಡಿ ಜಾಗ ಇಲ್ಲಾಗಿತ್ತು. ಎಲ್ಲಿ ಮಾಡಬೇಕು ಅನ್ನುವಂಥ ಇತ್ತು. ಬಡವರ ಮಕ್ಕಳು ಹೋಗ್ತಿದ್ರು ಬಾಡಿಗೆ ಮನೆಯಲ್ಲಿ ಒಂದು ಸಣ್ಣ ರೂಮ್ನಲ್ಲಿ ಟೀಚರ್ಗಳು ಅಂಗನವಾಡಿ. ಆದರೆ ನಾನು ಚುನಾವಣೆ ನಿಂತಾಗ ಒಂದು ಮಾತು ಹೇಳಿದೆ ಟೀಚರ್ಗಳಿಗೆ, ಅಂಗನವಾಡಿ ಟೀಚರ್ಗೆ, ನಾನೇನಾದರೂ ಗೆದ್ದು ಬಂದರೆ ಎಲ್ಲಾದರೂ ಒಂದು ಸುಸಜ್ಜಿತವಾದ ಕಟ್ಟಡ ಮಾಡಿಕೊಡ್ತೀನಿ, ಮೊದಲನೇ ಹೆಜ್ಜೆ ನನ್ನ ಅಂಗನವಾಡಿ ಅಂತೇಳಿ ಅವ್ರಿಗೆ ಮಾತು ಕೊಟ್ಟಿದ್ದೆ. ಆ ಪ್ರಕಾರ ನನ್ನ ವಾರ್ಡ್ನಲ್ಲಿ 2 ಗಾರ್ಡನ್ ಇದ್ದು. ನಾನು ಪೌರಾಯುಕ್ತರಿಗೆ, ನಗರಸಭಾ ಅಧ್ಯಕ್ಷ, ಉಪಾಧ್ಯಕ್ಷರಿಗೆ ಎಲ್ಲ ಸರ್ವ ಸದಸ್ಯರು ಮತ್ತು ಸಾಹೇಬರ ಗಮನಕ್ಕೆ ತಂದು ಆ ಗಾರ್ಡನ್ ಮಧ್ಯದಲ್ಲಿ ವೆಸ್ಕೋಸ್ಟ್ ಪೇಪರ್ ಮಿಲ್ಲಿನ CSR ಅಡಿಯಲ್ಲಿ ಮೊಟ್ಟ ಮೊದಲ ವೆಸ್ಕೋಸ್ಟ್ ಪೇಪರ್ ಮಿಲ್ಲಿನ CSR ಅಡಿ 2 ಅಂಗನವಾಡಿ ನನ್ನೇ ವಾರ್ಡ್ನಲ್ಲಿ ಮಾಡ್ಕೊಂಡೆ. RCC ಬಿಲ್ಡಿಂಗು, ಅಲ್ಲಿ ಆಟದ ಸಾಮಾನು, ಜಾಗ ಏನ್ ಬೇಕು ಮಕ್ಕಳಿಗೆ ಇವತ್ತಿನ ಒಂದು ಸುಸಜ್ಜಿತವಾದ ಅಂಗನವಾಡಿ ಮಾಡಿ, ಅದು ನನ್ನ ದೊಡ್ಡ ಅಚೀವ್ಮೆಂಟ್ ಅಂತ ನಾನು ಹೇಳ್ಕೊಳ್ಳಿಕ್ಕೆ ಇಚ್ಛೆ ಪಡ್ತೇನೆ. ಅಂದ್ರೆ ನಿಮ್ಮ ಪ್ರಥಮ ಹೆಜ್ಜೆ. ನಂತರ ಗಾರ್ಡನ್ ಪಕ್ಕದಲ್ಲಿ ಓಪನ್ ಜಿಮ್ ಮಾಡಿಸಿದೆ, ಮಹಿಳೆಯರಿಗಾಗಿ, ಪುರುಷರಿಗಾಗಿ. ಈವ್ನಿಂಗ್ ಟೈಮ್ನಲ್ಲಿ ನಾವು ಹೋಗಿ ಮಹಿಳೆಯರು ಜಿಮ್ ಮಾಡಿ ಇದು ಮಾಡ್ಕೋಬಹುದು. ಸಂಜೆ ಟೈಮ್ನಲ್ಲಿ ಹೋಗುದು, ಸೀನಿಯರ್ ಸಿಟಿಜನ್ ಕೂತ್ಕೊಳ್ಳಿಕ್ಕೆ ಅಲ್ಲೆಲ್ಲ ವ್ಯವಸ್ಥೆ ಮಾಡ್ಕೊಂಡು, ಅದು ಕೂಡ ನಂದು 2ನೇ ಹೆಜ್ಜೆ. 3ನೇದಾಗಿ ಎಲ್ಲ ರಸ್ತೆಗಳು ಆಗಿದ್ದಾವೆ. ಕಾಮಗಾರಿ ಅಭಿವೃದ್ಧಿ ನಡಿಬೇಕಾದ್ರೆ ಮತ್ತೆ ಅಗಿಯೋದು, ಒಡೆಯೋದು ಇದು ನಡೀತಾನೆ ಇರ್ತದೆ. ಇದು ಜನರನ್ನು ಮನಗಣನೆ ಮಾಡ್ಕೋಬೇಕು. ಅಭಿವೃದ್ಧಿ ಕೆಲಸ ಈಗ 24x7 ನಮ್ಮ ದೇಶಪಾಂಡೆ ಸಾಹೇಬರದ ಪ್ರಯತ್ನದಿಂದ 24x ಕುಡಿಯೋ ನೀರಿನ ಒಂದು ಸ್ಕೀಮ್ ಬಂದದ. UGD ಸ್ಕೀಮ್ ಬಂತು. ಇಡೀ ಮನೆಗೆ UGD ಇದ್ವು. ಯಾಕಂದ್ರೆ UGD ಬಂದ್ರೆ ಆರೋಗ್ಯ ಸರಿ ಇರ್ತದೆ. ಯಾವುದೇ ಕಕ್ಕಸ ನೀರಾಗ್ಲಿ, ಯಾವುದು ಗಟರ್ನಲ್ಲಿ ಹೋಗುದಿಲ್ಲ. ಎಲ್ಲವನ್ನು ಕೂಡ ಅದಕ್ಕೆ ವ್ಯವಸ್ಥಿತವಾಗಿ ಅದಕ್ಕೆ ಒಯ್ದು ಎಲ್ಲಿ ಬಿಡುತ್ತೆ. ಮನೆ ಮುಂದಗಡೆ ತುಳಸಿ ಗಿಡ ಇಡಬೇಕಂತ ಹೇಳ್ತಾರೆ, ಮನೆ ಮುಂದಗಡೆ ಹೊಲಸ್ ನೀರೇ ಹೋಗುತ್ತೆ ಬೆಳೆಗಾದ್ರೆ. ಅದನ್ನು ಕೂಡ ದೊಡ್ಡದೊಂದು ವಿಚಾರ ಇಟ್ಕೊಂಡು ದೇಶಪಾಂಡೆ ಸಾಹೇಬ್ ಆ ಕೆಲಸ ಮಾಡಿದ್ರು. ಈ 24x7 ಕೆಲಸ ಆಲ್ರೆಡಿ ನಡೀತಾ ಇದೆ. ಸೊ ಜನರನ್ನ ಅಭಿವೃದ್ಧಿ ಕೆಲಸಕ್ಕೂ ಸಹಕರಿಸ್ತಾ ಇದ್ದಾರೆ. ಹಾಗಾಗಿ ನಾ ಭಾಗದಲ್ಲಿ ಕೆಲಸ ಮಾಡಿದ್ದೀನಿ. ಜನ ನನಗೇನು ಅಪೇಕ್ಷೆ ಇಟ್ಟಿದ್ರು, ಆ ಕೆಲಸ ಮಾಡಿದ್ರೆ ಆ ತೃಪ್ತಿ ನನಗಿದೆ. ಮುಂದಿನ ಚುನಾವಣೆಯಲ್ಲಿ ಮತ್ತೆ ಜನ ನೀವು ನಿಲ್ಬೇಕು, ನೀವು ಮತ್ತೆ ಹರೀಶ್ ಬರಬೇಕು, ಮತ್ತು ಸಾಹೇಬರು ಕೂಡ ಈಗ ಅಧ್ಯಕ್ಷರಾಗಿದ್ದೀರಿ, ಬೇಡ ನೀವು ಅಂತ ಹೇಳಿದ್ರೆ ನಾನು ನಿಲ್ಲೋದಿಲ್ಲ. ಸಾಹೇಬ್ರು ನೀವು ನಿಲ್ರಿ, ಜನರ ಪರವಾಗಿ ಕೆಲಸ ಮಾಡ್ತಾ ಅಧ್ಯಕ್ಷ ನಿಭಾಯಿಸ್ರಿ ಅಂತ ಹೇಳಿದ್ರೆ ಮತ್ತೆ ಮುಂದೆ ಸ್ಪರ್ಧಿಸ್ತೇನೆ. ನನ್ ತೃಪ್ತಿ ಇದೆ, ನಾನು ಜನರ ಕೆಲಸ ಮಾಡಿದ್ದೇನೆ ಅಂತ. ಸರಿ ಸರ್, ದಾಂಡೇಲಿ ವಾರ್ಡ್ ನಂಬರ್ 13ರ ಸದಸ್ಯರಾಗಿ ಆಯ್ಕೆ ಆಗುವಂತ ಸಂದರ್ಭದಲ್ಲಿ ನೀವು ನೋಡಿರ್ತಕ್ಕಂಥ ಆವಾಗಿನ ಸಂದರ್ಭದಲ್ಲಿ ವಾರ್ಡ್ ಸ್ಪರ್ಧೆಯಾಗಿ ಪ್ರಮಾಣ ವಚನ ಸ್ವೀಕರಿಸಿಕೊಂಡಿರ್ತಕ್ಕಂಥ ಮೊದಲನೇ ಹೆಜ್ಜೆಯಾಗಿರ್ತಕ್ಕಂಥ ನಿಮ್ಮ ಅಂಗನವಾಡಿ, 2ನೇ ಹೆಜ್ಜೆಯಾಗಿರ್ತಕ್ಕಂಥ ವಿಶ್ರಾಂತಿ ಪಡೆಯೋದಕ್ಕೆ ಮತ್ತು ತಮ್ಮ ದೇಹವನ್ನು ರಿಲ್ಯಾಕ್ಸ್ ಮಾಡಿಕೊಳ್ಳಿಕ್ಕೆ ಒಂದು ಗಾರ್ಡನ್ ವ್ಯವಸ್ಥೆ ಮಾಡಿಕೊಟ್ಟಿರ್ತಕ್ಕಂಥ ಅವಾಗಿನ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ವಾರ್ಡವನ್ನು ಈಗ ಇರುವಂತ ವಾರ್ಡನ್ನು ನೋಡ್ತಾ ಹೋದ್ರೆ ಯಾವ ರೀತಿ ಡೆವಲಪ್ಮೆಂಟ್ಗೆ ಸೆಕೆಂಡ್ ಪಾತ್ರವಾಗಿದೆ. 100% ಜನ ಹೇಳ್ಬೇಕು. ಅದು ನಾನು ನಂದೇ ಬೆನ್ ತಟ್ಕೊಳ್ಳೋದು ತಪ್ಪು. ಈ ಜನರಿಗೆ ಕೇಳುವಂತ ಪ್ರಶ್ನೆ ಬೇರೆ. ಅಂದ್ರೆ ನೀವು ಡೆವಲಪ್ಮೆಂಟ್ ತರೋದು ಅದೇ ಅಂದ್ರೆ ನಾನು ತೃಪ್ತಿ ತಂದಿದೆ ಅಂತ ಹೇಳಿದಲ್ಲ, ನಾನು ತೃಪ್ತಿ ತಂದಿದೆ. ನಾನು ಪ್ರತಿ ಒಂದು ಎಷ್ಟು ಓಣಿಗಳು ಇದಾವೆ ನನ್ನ ವಾರ್ಡ್ನಲ್ಲಿ,
ಇವತ್ತು ಈ ಆಜಾದ್ ನಗರ್ ಭಾಗದಿಂದ ಹಿಡ್ಕೊಂಡು ಟೌನ್ಶಿಪ್ ಹಿಡ್ಕೊಂಡು ನಾನು ಬಾಂಬೆ ಚಾಳುವರೆಗೆ ನಂದು ಒಂದು ಬೆಲ್ಟೇ ಇದೆ. ಈ ಎಲ್ಲ ಕಡೆನೂ ಕೂಡ ನಾನು ವ್ಯವಸ್ಥಿತವಾಗಿ ಕೆಲಸ ಮಾಡಿದ್ದೇನೆ. ನನಗೆ ತೃಪ್ತಿ ತಂದಿದೆ ಅಂದ್ಮೇಲೆ ನಾನು ಕೆಲಸ ಮಾಡಿದ್ದೀನಿ ಅಂತ ಹೇಳಿ. ಈಗ ಜನ ಅದನ್ನ ಮುಂದೆ ಹೇಳ್ತಾರೆ, ಹೌದಪ್ಪ ನಾವು ಕಳೆದ 3-4 ಚುನಾವಣೆಯಲ್ಲೂ ಕೂಡ ನಗರಸಭಾ ಸದಸ್ಯರನ್ನ ಕಂಡಿದ್ದೀವಿ, ಈ ಬಾರಿಯ ಸದಸ್ಯರು ಏನ್ ಕೆಲಸ, ಅವರ ಮತ್ತು ನನ್ನ ಮಧ್ಯದಲ್ಲಿ ತೋಲನೆ ಮಾಡಿ ಅವಕಾಶ ಕೊಟ್ರೆ ಮತ್ತೆ ಅವ್ರ ಮುಂದೆ ನಿಂದಿರ್ತೇನೆ. ಓಕೆ, ಆ ಸಂದರ್ಭದಲ್ಲಿ ಅಭಿವೃದ್ಧಿ ಪಾತ್ರಗಳನ್ನು ಫಂಡ್ಗಳನ್ನು ನಗರಸಭೆಯ GB ಮೀಟಿಂಗ್ ನಲ್ಲಿ ಆಗಿರಲಿ ಅಥವಾ ಶಾಸಕರ ಮುಂದಾಳತ್ವದಲ್ಲಿ ನಡೆಯುವಂತ ಸಭೆಗಳಲ್ಲಿ ಆಗಿರಲಿ ಅಥವಾ ವಾರ್ಡಿನ ಸಭೆಗಳಲ್ಲಿ ಆಗಿರಲಿ, ವಾರ್ಡಿನಲ್ಲಿ ಮತದಾರರು ಕೊಟ್ಟಿರ್ತಕ್ಕಂಥ ನಿಮಗೆ ಪ್ರಶ್ನೆಗಳನ್ನು ಮತ್ತು ನೀವು GB ಮಂಡನೆ ಮಾಡ್ತಾ ಇರುವಂತ ಡೆವಲಪ್ಮೆಂಟ್ಗೆ ಪಾತ್ರಗಳ ಪ್ರಶ್ನೆಗಳನ್ನು ಅವಾಗಿನ ಸಂದರ್ಭದಲ್ಲಿ ನೀವು ಬಗ್ಗೆ ಡೆವಲಪ್ಮೆಂಟ್ ಹಣವನ್ನು ತರಲಿಕ್ಕೆ ಎಷ್ಟು ಪ್ರಯತ್ನ ಪಟ್ರಿ, ವಿಫಲ ಆದ್ರೂ ಕೂಡ ಆ ಹೋರಾಟಕ್ಕೆ ಛಲ ಬಿಡದಂತೆ ತರೋದ್ರಲ್ಲಿ ಯಶಸ್ವಿ ಆದ್ರ ಅವಾಗಿನ ಬ್ಲಾಕ್ ಅಧ್ಯಕ್ಷರಾಗಿರ್ಲಿ, ಅವಾಗಿನ ವಿರೋಧ ಪಕ್ಷದ ನಾಯಕರಾಗಿರ್ಲಿ, ಅವಾಗಿನ ಶಾಸಕರಾಗಿರ್ತಕ್ಕಂಥ RV ದೇಶಪಾಂಡೆ ಅವರಾಗಿರ್ಲಿ, ನಿಮಗೆ ಎಷ್ಟು ಬೆನ್ನೆಲುಬಾಗಿತ್ತು? 100% ನಿಂತಿದ್ದಾರೆ. ನಾನು ಒಂದ್ ಮಾತು ಹೇಳಿಕ್ಕೆ ಇಚ್ಛೆ ಪಡ್ತೀನಿ, ನೀವು ಇದು ಕೇಳಿದಕ್ಕೆ. ಒಬ್ಬ ನಗರಸಭಾ ಸದಸ್ಯ ನಾನಂತಲ್ಲ, 31 ವಾರ್ಡು ನಮ್ಮ RV ದೇಶಪಾಂಡೆ ಅವ್ರಿಗೆ ಸಂಬಂಧಪಟ್ಟಿದ್ದು ವಾರ್ಡು. ನಮ್ಮ ನಾಯಕರಲ್ಲಿ ಒಂದು ನಾನು ಕಂಡೆ, ನಾವು ಕೇಳೋಕ್ಕಿಂತ ಮುಂಚೆ ಅಭಿವೃದ್ಧಿ ಅವರೇ ಹೇಳ್ತಾರೆ, ನೋಡ್ರಿ ಆ JN ರೋಡ್ ತೆಗ್ದು ಬಿದ್ದಿದ್ದಾವೆ, ಅದಕ್ಕೆ ಯಾವ ಫಂಡ್, ಸ್ಪೆಷಲ್ ಫಂಡ್ ಇದೆಯೋ, DC ಫಂಡ್ ಬರ್ತದೋ, ನಗರ ಉತ್ಥಾನ ಬರ್ತದೆ, ಆ ಫಂಡ್ ಹಾಕಿ ರೋಡ್ ಮಾಡುವ. ಈಗೂ ಕೂಡ ಯಾವ್ದಾರ ಒಂದು ಅಭಿವೃದ್ಧಿ ಅಡಿಗಲ್ ಹಾಕ್ಬೇಕಾದ್ರೆ ಒಂದೇ ಪ್ರಶ್ನೆ ಇದೆ, ಅಧ್ಯಕ್ಷರೇ ನೀವು ಕೇಳಿದ್ರೇನು, ನೋಡ್ರಿ ನಾನ್ ಮಾಡ್ತಾ ಇದ್ದೀನಿ ಅಂತ. ನೀವು ಹೇಳಿದ್ರೇನು ಆ ಕೆಲಸ ತರ್ಲಿಕ್ಕೆ ಅಂತ ಹೇಳಿ, ನೀವು ವಿಚಾರ ಮಾಡೋಕ್ಕಿಂತ ಮುಂಚೆ ನಾನು ಮಾಡಿರ್ತೀನಿ ಅಂತಾರೆ. ಅದನ್ನೇ ಅವ್ರಿಗೆ 9 ಬಾರಿ ಆರಿಸ್ತಂದಿದ್ದು. ಹಾಗಾಗಿ ಈ ಕ್ಷೇತ್ರದೊಳಗೆ ಇನ್ನೊಂದು ನಿಮಗೆ ಬಹಳ ವಿಚಾರ ಮಾಡಿ ಅಂತ, ಜೋಯಿಡಾ, ದಾಂಡೇಲಿ, ಹಳಿಯಾಳ ಈ 3ರ ಮಧ್ಯದಲ್ಲಿ ದಾಂಡೇಲಿ ಇದೆ ರೀ. ಸಾಹೇಬರ ಪ್ರತಿಯೊಂದು ಚುನಾವಣೆಯಲ್ಲಿ ಹೈಯೆಸ್ಟ್ ಮತವನ್ನು ದಾಂಡೇಲಿ ಜನಾನೇ ಕೊಡ್ತಾ ಬಂದಿದ್ದಾರೆ. ಅದಕ್ಕಾಗಿ ಸಾಹೇಬರು ದಾಂಡೇಲಿ ಜನರ ಮೇಲೆ ಬಹಳ ಚಿರಋಣಿ ಇದ್ದಾರೆ. ಯಾವಾಗಲೂ ಹೇಳ್ತಾರೆ, ನನ್ನ ದಾಂಡೇಲಿ ನಾನು ಎಷ್ಟು ಮಾಡಿದ್ರು ಕಡಿಮೆ ಅಂತ ಹೇಳ್ತಾರೆ. ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ RV ದೇಶಪಾಂಡೆ ಗುರುತಿಸ್ಲಿಕ್ಕೆ ಕಾರಣ ದಾಂಡೇಲಿ ಅನ್ನುವಂಥ ಎದೆ ತಟ್ಟಿ ಹೇಳ್ತಾರಲ್ಲ, ಅದೇ ಅಭಿವೃದ್ಧಿ ಕಾರಣ. ಹಾಗಾಗಿ ನಗರಸಭಾ ಸದಸ್ಯರು ವಿಚಾರ ಮಾಡೋಕ್ಕಿಂತ ಮುಂಚೆ ಕೆಲಸ ಮಾಡುವಂತ ಶಾಸಕರಿದ ಮೇಲೆ ನಾವು ಯಾವುದಕ್ಕೂ ಹೊಡೆದಾಡುವ ಅವಶ್ಯಕತೆನೇ ಇಲ್ಲ. ಹಾಗಾಗಿ ಆ ಶಾಸಕರೇ ನಾವು ಚಿರಋಣಿ ಇದ್ದೀವಿ ದಾಂಡೇಲಿ ಜನ. ಸರಿ, ನಾನು ನಗರಸಭೆಯಿಂದ ಲೋಕಸಭೆ ಕಡೆ ಹೋಗ್ತಾ ಇದ್ದೆ. ದಾಂಡೇಲಿಯಲ್ಲಿ 9 ಟರ್ಮ್ ಅಂದ್ರೆ 9 ವರ್ಷ 45 ವರ್ಷದಿಂದ ಆಯ್ಕೆಯಾಗಿ ಬರ್ತಾ ಇರುವಂತ ದಾಂಡೇಲಿಯ ಶಾಸಕ RV ದೇಶಪಾಂಡೆ ಅವರು ಒಂದು ಬಾರಿ ಪರಾಜಿತ ಆಗಿರ್ತಕ್ಕಂಥವ್ರು. ಇದೇ ಸುನಿಲ್ ಹೆಗಡೆ ಅವರ ಪೊಲಿಟಿಕಲ್. ಆದ್ರೆ ಈ ಕ್ಷೇತ್ರದಲ್ಲಿ ಮಾರ್ಗ್ರೆಟ್ ಆಳ್ವಾ ಅವ್ರನ್ನೇ ಬಿಟ್ರೆ ಲೋಕಸಭಾ ಕ್ಷೇತ್ರದಲ್ಲಿ ನಂತರ ಹೊಳಿ ಇಲ್ಲಿವರೆಗೆ ಯಾರೂ ಕೂಡ ಕಾಂಗ್ರೆಸ್ನಿಂದ ಆಯ್ಕೆಯಾಗಿಲ್ಲ. ತಮ್ಮ ಪುತ್ರಾನಿ ನಿಂತರು 14ರಲ್ಲಿ, 19ರಲ್ಲಿ ಮೈತ್ರಿಯಾಗಿ ನಿಂತರು ಆನಂದ್ ಅಸ್ನೋಟಿಕರ್ ಅವರು. ಮತ್ತೆ ಖಾನಾಪುರನ ಅಂಜಲಿ ತಾಯಿ ಅಂತೇಳಿ ಡಾಕ್ಟರ್ ಮೇಡಮ್ ಅವರು ಅಲ್ಲಿನ ಮಾಜಿ ಶಾಸಕರಾಗಿದ್ದು ಅವ್ರು ಸ್ಪರ್ಧೆ ಮಾಡಿದ್ರು, ಆಗಲ್ಲ. 2ನೇ ಮಾರ್ಗರೆಟ್ ಆಳ್ವಾ ಬಂದಿದ್ದಾರೆ ಅಂತೇಳಿ ಕೂಗಾಡ್ತಿದ್ರು ಅಂಜಲಿ ಮೇಡಮ್ ಅವರು. ಆದ್ರೆ ಆ ಅಂಜಲಿ ಮೇಡಮ್ ಅವರು ಪರಾಜಿತ ಆದ್ರು. ಯಾಕೆ ಸರಿ ಇಲ್ಲಿ ಗೆಲ್ಲಿಕ್ಕಾಗಿಲ್ಲ? ಮಾರ್ಗರೆಟ್ ಆಳ್ವಾ ಅವರು ಒಮ್ಮೆ ಅನಂತಕುಮಾರ್ ಹೆಗಡೆ ಅವರನ್ನು ಪರಾಜಿತ ಮಾಡಿದ್ರು. ನಂತರ ಅನಂತಕುಮಾರ್ ಹೆಗಡೆ ಅವರು ಮಾರ್ಗರೆಟ್ ಆಳ್ವಾ ಅವರನ್ನು ಪರಾಜಿತ ಮಾಡಿ ಅಲ್ಲಿಂದ ಸತತವಾಗಿ ಅವರಿಗೆ ಗೆಲ್ತಾ ಬಂದ್ರು 5 ಟರ್ಮ್. 6ನೇ ಟರ್ಮಿಗೆ ಹೆಗಡೆ ಅವರು ಬಂದರು. ಹೇಗೆ ಸರ್ ಇಲ್ಲಿ ಕಾಂಗ್ರೆಸ್ಸಿಗೆ ಠಿಕಾಣಿ ಇಲ್ವಾ? ಒಂದು ಮಾತು ಹೇಳಿಕ್ಕೆ ಇಚ್ಛೆ ಪಡ್ತೀನಿ, ಅನಂತಕುಮಾರ್ ಹೆಗಡೆ ಅವರು ಕೂಡ 6 ಬಾರಿ ಆರಿಸಿ ಬಂದಿದ್ದಾರೆ ಈ ಕ್ಷೇತ್ರದಲ್ಲಿ. ಯಾವಾಗ ಅವರು ಲೋಕಸಭೆಗೆ ಪ್ರವೇಶ ಮಾಡಿದ್ರು ಆ ಸಂದರ್ಭದಲ್ಲಿ ಮಾರ್ಗರೆಟ್ ಆಳ್ವಾ ಅವರನ್ನು ಸೋಲಿ 1 ಬಾರಿ ಅವ್ರು ಗೆದ್ದವ. ಅದರ ನಂತರ ಮಾರ್ಗರೆಟ್ ಆಳ್ವಾ ಬಂದರು. ಅದರ ನಂತರ ಸತತವಾಗಿ ಅನಂತಕುಮಾರ್ ಹೆಗಡೆ ಗೆದ್ಕೊಂಡು ಬಂದಿದ್ರು. ಈ ಜಿಲ್ಲೆಯಲ್ಲಿ ಧರ್ಮದ ಹೆಸರ ಮೇಲೆ ಅವರು ತಾನು ಕೆಲಸ ಮಾಡ್ಕೊತ ಬಂದರು. ಹಿಂದುತ್ವವಾದಿ. ಈದ್ಗಾ ಮೈದಾನ ಹುಬ್ಬಳ್ಳಿಯಲ್ಲಿ ಯಾವಾಗ ಈದ್ಗಾ ಮೈದಾನದ ಬಹಳ ಹೊಡೆದಾಟ ನಡೀತಾ ಇತ್ತು, ಅಲ್ಲಿ ರಾಷ್ಟ್ರಧ್ವಜ ಹಾರಿಸುವಲ್ಲಿ ಮುಖ್ಯ ಪಾತ್ರ ವಹಿಸಿದ್ರು ಅನ್ನುವಂಥ ಕಾರಣಕ್ಕೆ BJPದವರು RSS ಅವರು ಅವರನ್ನು ಟಿಕೆಟ್ ಕೊಟ್ಟರು ಅನ್ನುವಂಥ ಮಾತು. ಏನಾದರೂ ಹೋರಾಟ ಮಾಡ್ತಾನೆ ಅನ್ನುವಂಥದ್ದು. ಮತ್ತು ಜಿಲ್ಲೆಯಲ್ಲಿ ಈ ಬ್ರಾಹ್ಮಣರ ಸಂಖ್ಯೆ ಹೆಚ್ಚಿದೆ ನಮ್ಮಲ್ಲಿ. ಯಲ್ಲಾಪುರದಿಂದ ನಾವು ಹಿಡ್ಕೊಂಡು ಸಿದ್ದಾಪುರ ಆ ಭಾಗದ ಮಟ್ಟನೂ ಹವ್ಯಕರು ಬ್ರಾಹ್ಮಣರಿದ್ದಾರೆ, ಅವ್ರದೇ ಜಾತಿ ಜನಾಂಗಿದ್ದಾರೆ, ಅಥವಾ GSB ಬ್ರಾಹ್ಮಣರಿದ್ದಾರೆ. ಈ ಹಿಂದುತ್ವವಾದಿ ಮಾತು ಬಂದವಾಗ ಕೇಂದ್ರಕ್ಕೆ ಬೆಂಬಲಿಸ್ತಾ ಬಂದರು. ಅಲ್ಲಿ ಆ ಸಂದರ್ಭದಲ್ಲಿ ವಾಜಪೇಯಿ ಅವರ ಮುಖವನ್ನು ನೋಡ್ಕೊಂಡು ಅವರು ಮತ ಮಾಡ್ಕೊಂತ ಬಂದರು. ಕಳೆದ 3 ಚುನಾವಣೆಯಲ್ಲಿ ಮೋದಿಜಿಯವರು ಬಂದು ಮೊದಲನೇ ಚುನಾವಣೆಯಲ್ಲಿ ಹೇಳಿದ್ರು, ಇಸ್ ದೇಶ್ ಮೇ ಕಾಲಾ ಧನ್ ಬಹುತ್ ಹೈ, ಮೈ ಹರ್ ಏಕೆ ಅಕೌಂಟ್ ಮೇ 15 लाख रुपए डालूंगा. ಜನರ ಆಸೆ ಯಾರಿಗಿರುವುದಿಲ್ರಿ,
ಏನೋ ಒಬ್ಬ ಹೊಸದೇನೋ ಜಾದು ತಗೊಂಬಂದಾನಂದ್ರೆ ಆ ಜಾದು ನೋಡೋಣ ಅಂತೇಳಿ ಆಸೆ ಇರ್ತದೆ. ಆ ಜಾದುಗಾರ ಎಕ್ಸಾಂಪಲ್ಗೆ 2019ರಲ್ಲಿ ಮೋಹನ್ ಹಲ್ವಾಯಿ ವಾರ್ಡ್ ನಂಬರ್ 13 ಮೊದಲನೇ ಕಟ್ಟಡ ನಾನು ಅಂಗನವಾಡಿ ಕೊಡ್ತೇನೆ, ಪಾರ್ಕ್ ಡೆವಲಪ್ಮೆಂಟ್ ಕೊಡ್ತೀನಿ ಅಂದ್ರೆ ಕೊಟ್ಟಿವಲ್ಲ. ಅಲ್ಲ ಅಲ್ಲ ಅದನ್ನ ಎಕ್ಸಾಂಪಲ್ ಇಲ್ಲಿ 15 ಲಕ್ಷ ಹೇಳಿದ್ರು, ಇಲ್ಲಿ 2 ಅಂಗನವಾಡಿ ಮತ್ತೆ ಇಲ್ಲಿ ಪಾರ್ಕ್ ಕೊಡ್ತಾರೆ ಅಂತಿದ್ರೆ ಇದು ಯಶಸ್ವಿ ಆಯ್ತು, ಇದು ಯಶಸ್ವಿ ಆಗ್ಲಿಲ್ಲ. 14 ಲಕ್ಷದ ಹಿಂದೆ ಮೂರೆ ಹೋಗಿ ಯುವಕರು 15 ಲಕ್ಷದಿಂದ ಹೋಗಿ ಅವ್ರು ಮತ ಹಾಕಿದ್ರು, ಆರಿಸ್ ಬಂದ್ರು. ಅದ್ರ ನಂತರ ಮತ್ತೆ 2ನೇ ಚುನಾವಣೆ ಬಂದವಾಗ ಮೋದಿಜಿ ಅವ್ರದ್ದು ಎಜೆಂಡಾ ಒಂದೇ ಇತ್ತು, ರಾಮ ಜನ್ಮಭೂಮಿ, ರಾಮ ಮಂದಿರ್ ಬನಾಯಿಂಗೆ ಅವ್ರು ಜರೂರ್ ಬನಾಯಿಂಗೆ ಅಂತ. ಯಾವಾಗ ಧರ್ಮದ ವಿಷಯ ಬರ್ತದೆ ಇಲ್ಲಿ ಜಾತ್ಯತೀತವಾಗಿ ಮಾತಾಡೋರು ಬಹಳ ಜನಸಂಖ್ಯೆ ಕಡಿಮೆ ಸರ್. ನನಗೆ ಒಂದು ನೋವು ಇದೆ, ಇವತ್ತು ನಮ್ಮ ದೇಶದ ಯುವಕರು ಎಲ್ಲಿ ಹೋಗ್ತಾ ಇದಾರೆ ನನ್ಗೆ ಗೊತ್ತಾಗ್ತಾ ಇಲ್ಲ. 18ರಿಂದ 35 ವರ್ಷದೊಳಗಿನ ಯುವಕರು ಧರ್ಮದ ಹೆಸರ ಮೇಲೆ ಬದುಕು ಕಟ್ಕೊಳ್ಳಿಕ್ಕೆ ಹೋಗ್ತಾ ಇದ್ದಾರೆ. ಮುಂದೆ ಬರೋ ದಿನದಲ್ಲಿ ನಮ್ಮ ಮಕ್ಕಳು ಯಾವ ರೀತಿ ಬದುಕಬೇಕು ಅನ್ನೋದು ಅವ್ರಿಗೆ ತಲೆಯಲ್ಲಿ ವಿಚಾರ ಇಲ್ಲ. ಯಾಕೆ ಈ ದೇಶ 100 ವರ್ಷದಲ್ಲಿ ಬದುಕು ಕಟ್ಕೊಳ್ಳಿಲ್ವಾ? ಮುಸಲ್ಮಾನರು ಪಕ್ಕದ ಮನೆಯಲ್ಲಿ ಇಲ್ವಾ? ಕ್ರಿಶ್ಚಿಯನ್ ಪಕ್ಕದ ಮನೆಯಲ್ಲಿ ಇಲ್ವಾ? ಈ ದೇಶ ಸಂಬಂಧ ಮುಸಲ್ಮಾನರು ಹೋರಾಡ್ಲಿಲ್ವಾ? ಕ್ರಿಶ್ಚಿಯನ್ರು ಹೋರಾಡ್ಲಿಲ್ವಾ? ಅವಾಗ ಯಾವಾಗಲೂ ಧರ್ಮದ ಹೆಸರ ಮೇಲೆ ಹೊಡೆದಾಟ ಆಗಿಲ್ಲ. ಒಂದೇ ತಟ್ಟೆಯಲ್ಲಿ ಊಟ ಮಾಡಿದ್ರು, ತಿನ್ಲಿಕ್ಕೆ ಕೂಳಿಲ್ಲ, ಇದು ಬರಗಾಲ ಇರ್ತಿತ್ತು. ಅದರ ನಂತರ ಕಾಂಗ್ರೆಸ್ ಪಕ್ಷ ದೇಶದಲ್ಲಿ ಆಡಳಿಕೆ ಬಂತಲ್ಲ. ಯಾವಾಗ ದೇಶ ಹಿಂದೂಸ್ತಾನ್ ಪಾಕಿಸ್ತಾನ ಬಟವಾಟೆ ಆದ್ಮೇಲೆ ಈ ದೇಶದಲ್ಲಿ ಎಷ್ಟು ಹಣ ಇತ್ರಿ? ಅಷ್ಟು ಕಡಿಮೆ ಹಣದಲ್ಲಿ ಈ ದೇಶವನ್ನು ಆಣೆಕಟ್ಟುಗೊಳಿಸುವ ಅದು ಯೂನಿವರ್ಸಿಟಿಗಳು ಮುಂಚೆ ಇಡೀ ನಮ್ಮ ದೇಶನ ಲೂಟಿ ಮಾಡಿರ್ತಕ್ಕಂಥ ಬ್ರಿಟಿಷರು, ಬಿಟ್ಟು ಹೋಗಿರ್ತಕ್ಕಂಥ ಬಿಡಗಾಸು ಅದರಲ್ಲೂ ಕೂಡ ಹಿಂದೂಸ್ತಾನ್ ಪಾಕಿಸ್ತಾನ ಆದ್ಮೇಲೆ ಕೂಡ 35 ಕೋಟಿ ಎಷ್ಟು ಹಣದಲ್ಲಿ ಈ ದೇಶ 70 ವರ್ಷದಲ್ಲಿ ಕಾಂಗ್ರೆಸ್ ಪಕ್ಷ ಎಲ್ಲಿ ಒಯ್ದದೆ ಅಂತ ನೋಡ್ರಿ. ಎಷ್ಟೋ ಅಣೆಕಟ್ಟು ಕಟ್ಟಿದ್ದಾವೆ, ಎಷ್ಟು ಅನುಸ್ಥಾವರಗಳಾಗಿದ್ದಾವೆ, ಎಷ್ಟೋ ಯೂನಿವರ್ಸಿಟಿಗಳಾಗಿದ್ದಾವೆ, ಎಷ್ಟು ಕಾರ್ಖಾನೆಗಳಾಗಿದ್ದಾವೆ, ಎಷ್ಟು ರೈಲ್ವೆ ಸ್ಟೇಷನ್ಗಳಾಗಿದ್ದಾವೆ. ಅದು ಡೆವಲಪ್ಮೆಂಟ್ ಮೀಟರ್ ಗೇಜ್ ಇಂದ ಬ್ರಾಡ್ ಗೇಜ್ ಆಗಿದೆ, ಏರ್ಪೋರ್ಟ್ಗಳಾಗಿದ್ದಾವೆ. ಮ್ಯಾಪ್ ನಲ್ಲಿ ಗುರುತಿಸಲಿಲ್ಲದಂತ ಗ್ರಾಮಗಳಿಗೆ ಎಲ್ಲ ನಾ ಯಾಕೆ ಹೇಳಿ ಇಚ್ಛೆ ಪಟ್ಟಂದ್ರೆ ಇದೆಲ್ಲ ಯುವಕರು ಅರ್ಥಕೊಳ್ಬೇಕು. 70 साल में क्या हुआ, 70 साल में क्या हुआ, 70 साल के बारे में मैं नहीं बात करता. 70 साल में देश बुनादी बना है, ಅದನ್ನ ಒಪ್ಕೋಬೇಕಲ್ಲ. ಸರ್ವ ಜನಾಂಗದ ಶಾಂತಿಯ ತೋಟ, ನಾವೆಲ್ಲ ಧರ್ಮರನ್ನ ತಗೊಂಡು ಹೋಗ್ತೀವಿ ಅಂತೇಳಿ. ಯುವಕರು ಇವತ್ತು ನಿರುದ್ಯೋಗಿ, ಯಾರು ಅನ್ಎಜುಕೇಟೆಡ್ ಇಲ್ಲ, ಆದ್ರೆ ನಿರುದ್ಯೋಗಿಗಳಿದ್ದಾರೆ. ಅದರ ಕಾರಣ ಯಾರು? ನರೇಂದ್ರ ಮೋದಿ ಅವರ ಸರ್ಕಾರ. ಇವತ್ತು ಯಾವ್ಯಾವ ಬ್ಯಾಂಕು ಏಕೀಕರಣ ಮಾಡಲಿಲ್ಲ ಇವರು. ಬ್ಯಾಂಕ್ಗಳು ಹೋದು, ರೈಲ್ವೆ ಅಂದಾನಿ ಆಯ್ತು, BSNL ಬಂದಾಗಿ ಹೋಯ್ತು, 10 ಬ್ಯಾಂಕ್ ಸೇರಿಸಿ ಒಂದೊಂದು ಮಾಡ್ತಾ ಇದ್ದಾರೆ, ಅದು ಪ್ರೈವೇಟಿಸಮ್ ಆಗ್ತಾ ಇದೆ. ಎಲ್ಲ ಪ್ರೈವೇಟಿಸಮ್ ಆದ್ರೆ ಸರ್ಕಾರಿ ನೌಕರಿ ಎಲ್ಲಿರಿ? ಮಕ್ಕಳಿಗೆ ಎಲ್ಲಿ ನೌಕರಿ ಕೊಡೋರು? ಇವತ್ತು ನಾನು ನಿಮ್ಮ ಮಾಧ್ಯಮದ ಮುಖಾಂತರ ಒಂದು ಯುವಕರಿಗೆ ಹೇಳಿಕ್ಕೆ ಇಚ್ಛೆ ಪಡ್ತೀನಿ, ಎಲ್ಲ ಧರ್ಮವನ್ನು ತಗೊಂಡೋಗಿ ಬದುಕು ಕಟ್ಕೊಳ್ಳುವಂಥದ್ದು ಸರ್ಕಾರ ಏನಾದ್ರು ಬಂದ್ರೆ ಅದು ಕಾಂಗ್ರೆಸ್ ಸರ್ಕಾರ ಮಾತ್ರ. ಮುಂದೆ ಈ ದೇಶಕ್ಕೆ ಒಂದು ಬುನಾದಿ ಇದೆ. ಏನಾದ್ರೂ ನಾವು ಧರ್ಮದ, ಈಗ ರಾಮ ಮಂದಿರ ಆಯ್ತು, ಅಬ್ಕಿ ಬಾರ್ 400 ಪಾರ್ ಮಾಡಿದ್ರೆ ಇವರು ಸಂವಿಧಾನನೇ ಬದಲು ಮಾಡ್ತೀನಿ ಅಂತ ಹೇಳುವಂತ ಜನ, ಇವರು ಸಂವಿಧಾನಕ್ಕೆ ಕೈ ಮುಗಿಯುವಂಥದ್ದು ಮಾತಾಡ್ತಾರಲ್ಲ. ಈ ನಾಟಕ ಬೇಡ, ಜನರಿಗೆ ನಾಟಕ ಬೇಡ. ನೀವು ನೇರವಾಗಿ ನಾನು ಇನ್ನು ಬಡವರ ಸಂಬಂಧ ಏನ್ ಮಾಡಿದ್ದೀನಿ ಅನ್ನುವಂಥದ್ದು ಹೇಳ್ರಿ. ಸತ್ಯ 11 ವರ್ಷ ಅವಧಿಯಲ್ಲಿ ಮಾಡಿರ್ತಕ್ಕಂಥ ಏನ್ ಮಾಡಿದ್ರಿ ಬಡವರ ಸಂಬಂಧ? ಯಾರು ಬದುಕು ಕಟ್ಕೊ ಮಧ್ಯ ವರ್ಗದವ್ರು ಈ GST ಇಂದ ಸತ್ತು ಹೋಗ್ಬಿಟ್ರು. ಬದುಕು ಕಟ್ಕೊಂಡು ಎಂತ ಪರಿಸ್ಥಿತಿ ಆಗಿದೆ? ಯಾರಿಗೆ ಹೇಳ್ಬೇಕು? ಹೇಳಿದ್ರೆ ಮೋದಿ ವಿರೋಧ ಮಾತಾಡಿದ್ರೆ ದೇಶದ್ರೋಹಿ, ಅವ್ರು ಮಾಡುವಂತ ವಿಚಾರ ವಿರೋಧ ಮಾತಾಡಿದ್ರೆ ದೇಶದ್ರೋಹಿ. ಧರ್ಮದ ಬಗ್ಗೆ ಮಾತಾಡ್ತಾ ಇದಾರಪ್ಪ ಅಂತ ಹೇಳಿದ್ರೆ ನಾವು ಹಿಂದೂನೇ ಅಲ್ಲ, ಧರ್ಮದ ವಿರೋಧಿ. ಅರೆ ಒಬ್ಬ ಹಿಂದೂ ಆಗಿ ಧರ್ಮದ ವಿರೋಧ ಮಾತಾಡ್ತಾ ನೀವು ಅಂತಾರೆ. ಅಂದ್ಮೇಲೆ ನನ್ನ ಭಾರತೀಯ ಅಲ್ಲ, ನಾ ಮಾನವ ಅಲ್ಲ, ನನಗೆ ಯಾರು ಸರಿ ಯಾರು ತಪ್ಪು ಗೊತ್ತಿಲ್ಲ. ನನಗೇನು ಹೋಗುದಿದೆ? ನನ್ನ ಕಷ್ಟದ ಕಾಲದಲ್ಲಿ ಅವ್ನು ಬರ್ತಾನಂದ್ರೆ ನಾನು ಅವನೇ ನನ್ನ ದೇವ್ರು. ಹಿಂಗೆ ಈ ದೇಶ ಆಗ್ಬೇಕು. ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಈ 15-14 ವರ್ಷದಲ್ಲಿ ಏನು ಇವ್ರು 3ನೇ ಅವಧಿ ಮಾಡಿ ಬಂದ್ರು, 400 ಪಾರ್ ಅನ್ನುವಂಥದ್ದು ಭ್ರಮೆಯಲ್ಲಿ ಇದ್ರಲ್ಲ, ಆ ಭ್ರಮೆ ಮಾಡ್ಬೇಕನ್ನೋದಕ್ಕೋಸ್ಕರ ಹೋದವಾಗ ಅಂಜಲಿ ನಿಂಬಾಳ್ಕರ್ ಸೋತ್ರು. ಇಲ್ಲ, ಅಂಜಲಿ ನಿಂಬಾಳ್ಕರ್ ಸೋಲ್ತಿರ್ಕಿಲ್ಲ. ನನ್ನ ದಾಂಡೇಲಿ, ನನ್ನ ಈ ಉತ್ತರ ಕನ್ನಡ ಜಿಲ್ಲೆಯ ದೇಶಪಾಂಡೆಯವರ ಕ್ಷೇತ್ರದಲ್ಲಿ ಹಳಿಯಾಳ ಜೋಯಿಡಾ ಮತ್ತು ದಾಂಡೇಲಿ ಬ್ಲಾಕ್ ಮತದಲ್ಲಿ 2500 ಮತಗಳು, ಹೆಚ್ಚಿನ ಮತಗಳು ಕೊಡಿಸಿದೀವಿ. ಈ ದಾಂಡೇಲಿ ಜನ ಈಗೂ ಕೂಡ ಕಾಂಗ್ರೆಸ್ ಪರವಾಗಿದ್ದಾರೆ. ನಾನು ನಿಮ್ಮ ಮಾಧ್ಯಮ ಪ್ರಕಾರ ಈ ದಾಂಡೇಲಿ ಜನರಿಗೆ ಮತ್ತೆ ಅಭಿನಂದನೆ ಸಲ್ಲಿಸ್ತೀನಿ. ನೀವು ಕಾಂಗ್ರೆಸ್ಗೆ ಬಿಡ್ತಾ ಇಲ್ಲಲ್ಲ, ಎಲ್ಲ ನೀವು, ನಿಮ್ಮಲ್ಲಿ ಆ ಮಾನವತೆ ಇದೆ. ದೇಶದ ಸಂಬಂಧ ಕಾಂಗ್ರೆಸ್ ಬೇಕಾಗಿದೆ ಅಂತ ನೀವು ಅವ್ರು ನಿಂತಿದ್ದಾರೆ. ಇದು ಬುನಾದಿ ಇದೆ. ಬರುವ ದಿನದಲ್ಲಿ ಮತ್ತೆ ಕಾಂಗ್ರೆಸ್ ಅಲ್ಲಿ ಬದಲಾವಣೆ ಆಗ್ತದೆ. ಭಾರತ್ ಜೋಡೋ ಏನು ರಾಹುಲ್ ಗಾಂಧಿಯನ್ನು ಮಾಡಿದ್ದಾರೆ, ಅದರಿಂದ ಬಹಳಷ್ಟು ಬದಲಾವಣೆ ಆಗಿದೆ. ಇವತ್ತು ವಿರೋಧ ಪಕ್ಷದಲ್ಲಿ ರಾಹುಲ್ ಗಾಂಧಿ ಬಂದು ಕೂತಿದ್ದಾರೆ ಅಂದ್ರೆ ಆ ಭಾರತ್ ಜೋಡಿ ಪ್ರತಿಯೊಂದು ಸಣ್ಣ ನಾಗರಿಕರ ಮನೆಗೆ ಹೋಗ್ತಾ ಇದ್ದಾರೆ. ಯಾರು ಏನ್ ಕೂಲಿ ಕೆಲಸ ಮಾಡ್ತಾ ಇದ್ದಾರೆ ಅವರನ್ನು ಕೈ ಹಿಡಿದು ಅವ್ರು ಮಾಡ್ತಾ ಇದ್ದದ್ದು ಕಸುಬನ್ನು ತಾನು ಮಾಡಿ ನೋಡ್ತಾ ಇದ್ದಾರೆ, ಅವ್ರು ಎಷ್ಟು ಕಷ್ಟ ಪಡ್ತಾ ಇದ್ದಾನೆ ಅಂತೇಳಿ. ಒಂದು ಯುವಕನಿಗೆ ಆ ವಿಷನ್ ಇದೆ, ಈ ದೇಶಕ್ಕೆ ಏನ್ ಬೇಕು ಅಂತೇಳಿ. ಮುಂದಿನ ಬಾರಿ 100% ಬದಲಾವಣೆ ಆಗ್ತದೆ. ಈ ದೇಶದ ನಾಗರಿಕರಿಗೆ ಒಳ್ಳೆ ವಿಚಾರಗಳು ಸಿಗ್ತದೆ. ನೀವು ನೋಡ್ತಾ ಹೋಗ್ರಿ, ಬದಲಾವಣೆ ಸಿಗ್ತದೆ ಅಂತೇಳಿ.
ಸರಿ ಸರ್, ಬದಲಾವಣೆ ಕಹಳೆ ಅಂದ ತಕ್ಷಣ ಈ ಕ್ಷೇತ್ರಕ್ಕೆ ಬರ್ತಾರೆ, ಲೋಕಸಭೆ ಈ ಕ್ಷೇತ್ರಕ್ಕೆ ಬರ್ತಾರೆ. ಭಾರತೀಯ ಜನತಾ ಪಕ್ಷದಲ್ಲಿ ನ್ಯೂಸ್ 43 ಇಂಡಿಯಾದ 1.5 ವರ್ಷದ ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿ, 11 ವರ್ಷದ NDA ಸರ್ಕಾರ 11 ಗ್ಯಾರಂಟಿ ಅಂತ ಹೇಳಿ ಈಗ ಜನಾನೇ ಮಾತಾಡ್ತಾ ಇದ್ದಾರೆ. ಆದ್ರೆ ಈ ಗ್ಯಾರಂಟಿ ವಿಷಯದಲ್ಲಿ ಲಾಡ್ಲಿ ನೀವು ಇಲ್ಲಿ ಗೃಹಲಕ್ಷ್ಮಿ ಅಂತೇಳಿ ಕೊಟ್ಟೆ, ಅಲ್ಲಿ ಅವ್ರು ಲಾಡ್ಲಿ ಬೆಹನ್ ಅಂತೇಳಿ ಕೊಟ್ಟು, ಈ ಕೊಟ್ಟ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದಲ್ಲಿ ಒಂದು ಬದಲಾವಣೆ ಆಗ್ಬೇಕಂತೇಳಿ ಕೇಳ್ತಾ ಇದ್ದಾರೆ. ಸುನಿಲ್ ಹೆಗಡೆ ಅವರು 3 ಬಾರಿ ಸೋತಿದ್ದಾರೆ, ದೇಶಪಾಂಡೆ ಅವ್ರ ವಿರುದ್ಧದಲ್ಲಿ 1 ಬಾರಿ ಬದಲಾವಣೆ ಮಾಡಿಕೊಂಡು ಅಂತ ಹೇಳ್ತಾರೆ. ಅದೇ ರೀತಿ ಒಂದು ಕಾಂಗ್ರೆಸ್ ನಲ್ಲಿ ಬರ್ತಾ ಇದೆ. ದೇಶಪಾಂಡೆ ಅವರ ಬದಲಿಗೆ ಸಾಮಾನ್ಯ ಕಾರ್ಯಕರ್ತರಿಗೆ ಯಾಕೆ ಅವಕಾಶ ಸಿಗಬಾರದು ಈ ಕ್ಷೇತ್ರದಲ್ಲಿ? 14ರಲ್ಲಿ ಪ್ರಶಾಂತ್ ದೇಶಪಾಂಡೆ ಅವ್ರನ್ನ ಲೋಕಸಭೆಗೆ ತಗೊಂಡ್ಬಂದ್ರು, ಮೈತ್ರಿಯಲ್ಲಿ ಟಿಕೆಟ್ ಕೇಳಿದ್ರು, 19ರಲ್ಲಿ ಟಿಕೆಟ್ ಸಿಗಲಿಲ್ಲ, 24ರ ಲೋಕಸಭೆ ಚುನಾವಣೆಯಲ್ಲಿ ಕೇಳಲಿಲ್ಲ, ನ್ಯೂಟ್ರಲ್ ಆಗಿ ಉಳಿದ್ರು. ಹಾಗೆ ಮುಂಬರ್ತಾ 28ರ ಲೋಕಸಭೆ ವಿಧಾನಸಭೆ ಚುನಾವಣೆಯಲ್ಲಿ ಮತ್ತು 29ರ ಲೋಕಸಭೆ ಚುನಾವಣೆಯಲ್ಲಿ ಈ ಬಾರಿ ದಾಂಡೇಲಿ ಮತ್ತು ಜೊಯ್ಡಾ ಹಳಿಯಾಳ ಕ್ಷೇತ್ರ ಏನು ವಿಧಾನಸಭಾ ಕ್ಷೇತ್ರ, ಈ ಕ್ಷೇತ್ರ ಕಾಂಗ್ರೆಸ್ನ ಬದಲಾವಣೆ ಆಗುತ್ತಾ ಟಿಕೆಟ್ ಚೇಂಜ್ ನಲ್ಲಿ? ನೋಡ್ರಿ, ಸಾಮಾನ್ಯ ಕಾರ್ಯಕರ್ತರಿಗೆ ಹೋಗ್ಬಹುದಾ? ನಾನು ಅದು ಹೇಳಲಿಕ್ಕೆ ಇಚ್ಛೆ ಬಿಡ, ನಾನು ಒಂದು ಮಾತು ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಈ ಕ್ಷೇತ್ರ ಯಾಕೆ ಬದಲಾವಣೆ ಹಿಂದಾಗಿಲ್ಲ, ಮುಂದೆ ಯಾಕೆ ಆಗ್ಬೇಕು ಅನ್ನೋಂಥ ಪ್ರಶ್ನೆ ನಿಂದಿತ್ತು. ಯಾರು ಇವತ್ತು ನಾನೇ ಒಂದು ಆರಿಶ್ ಹೋದೆ ಅಂತ ತಿಳ್ಕೊಡ್ರಿ, ಬೆಂಗಳೂರು ತಿರುಗುದ್ರೊಳಗೆ 5 ವರ್ಷ ಹೋಗ್ತದೆ, ಸರ್ಕಾರದ ಅನುದಾನ ತರಲಿಕ್ಕೆ ಎಲ್ಲ ಆಗ್ತದೆ. ಹಾಗಾಗಿ ಈ ಕ್ಷೇತ್ರಕ್ಕೆ ಅಪ್ಪ ಮುಸ್ತದಿ ನಾಯಕರು 80ರ ಸಮೀಪ ಇದ್ದಾರೆ, ಆದರೆ ದಿನಕ್ಕೆ 16 ತಾಸು ಕೆಲಸ ಮಾಡ್ತಾರೆ. ಮೆಮೊರಿ ಪವರ್, 1 ಬಾರಿ ದಾದಾಪುರಿ ಅವರು ಭೇಟಿಯಾಗಿ ಒಂದು ಪ್ರಶ್ನೆ ಕೇಳಿದ್ರೆ ನೀವು 1 ವರ್ಷದ ನಂತರ ಸಿಕ್ಕರೆ ನೀವು ಈ ಪ್ರಶ್ನೆ ಕೇಳಿದ್ರಿ ಅಂತ ಹೇಳ್ತಾರೆ. ಆ ಪವರ್ ಇದೆ. ನಮ್ಮ ಕ್ಷೇತ್ರಕ್ಕೆ ಅರಣ್ಯ ಭೂಮಿ ಬಹಳ ಇದೆ, ಅಂದ್ರೆ ಮೆಮೊರಿ ಅಷ್ಟು ಸ್ಟ್ರಾಂಗ್ ಇದೆ. ಎಸ್, ಅದೇ ಸೆಕೆಂಡ್ ಮೆಮೊರಿ ಮೋಹನ್ ಅಲ್ವಾಯ್ ಅವ್ರದಿದೆ. ಹಾಗೇನಿಲ್ಲ. ಅಂದ್ರೆ ಈ ಸಂದರ್ಭ ಪ್ರಾರಂಭ ಮಾಡ್ಬೇಕಾದ್ರೆ ನೀವು ಹೇಳಿದ್ರಿ 2019ರಲ್ಲಿ ನನಗೆ ನಿಮ್ಗೆ ಆ ಸಂದರ್ಭದಲ್ಲಿ ಫ್ರೆಶರ್ ಆಗಿದ್ರೆ ಪ್ರಶ್ನೆ ಕೇಳಿಗೆ ತಡಬಡಿಸ್ತಿದ್ರಿ, ಈಗ ಸೊ ಹಾಗಾಗಿ 80 ವರ್ಷದ ಸಮೀಪ ಇದ್ರು ಕೂಡ ಯುವಕರ ಜೊತೆ ಓಡಾಡ್ತಾರೆ. ಯಾವ್ಯಾವ ಕೆಲಸ ಇವತ್ತು ಕ್ಷೇತ್ರದಲ್ಲಿ 10 ದಿನದಿಂದ ಇದ್ದಾರೆ, ನಾಳೆ 28ರ ಮಠ ಇರ್ತಾರೆ, 29ರವರೆಗೆ. ಪ್ರತಿ ದಿನ ಪ್ರತಿ ಹಳ್ಳಿಗೆ ಹೋಗ್ತಾ ಇದ್ದಾರೆ, ಕ್ಷೇತ್ರವಾರು ತಿರುಗ್ತಾ ಇದ್ದಾರೆ, ಪ್ರತಿಯೊಂದು ವರ್ಕ್ ಕೆಲಸ ಏನ್ ನಡೀತಾ ಇದೆ ಅಧಿಕಾರಿಗಳು ಕರೆದು ಮಾಡ್ತಾ ಇದ್ದಾರೆ. ಹಾಗಾಗಿ ನಾನೇನಂತೀನಿ, ಎಲ್ಲಿವರೆಗೆ ಅವರಲ್ಲಿ ಶಕ್ತಿ ಇದೆ, ಎಲ್ಲಿವರೆಗೆ ಸಮಾಜಕ್ಕೆ ಜೀವನ ಮಾಡಬೇಕು, ಅದರಿಂದ ನಾನು ಮನುಷ್ಯನಾಗಿದ್ದೇನೆ ಅಂತ ಹೇಳಿ ಅವ್ರ ವಿಚಾರ ಇದೆಯಲ್ಲ, ಯಾಕೆ ಅವ್ರು ಮುಂದಿನ ಬಾರಿನೂ ಇದೇ ರೀತಿ ಓಡಾಡೋರಿದ್ರೆ ಅವ್ರಿಗೆ ಸಿಗ್ಲಿ, ನಾವು ಅವ್ರ ಜೊತೆಗಿದ್ದೀವಿ. ಯಾಕೆ ಇದು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಅಂದ್ರೆ, ಅನುದಾನ ಬರ್ಲಿಕ್ಕೆ ಬಹಳ ಈಸಿ ಆಗ್ತದ್ರಿ. ನಾನು ABCD ಅಂಗನವಾಡಿ ಒಳಗೆ ಹೋಗಿ ಕುಂತ, ಇಲ್ಲಾಂದ್ರೆ LKG ಸ್ಕೂಲ್ನಲ್ಲಿ ಹೋಗಿ ಕುಂತವನ್ನೇ ಬೇರೆ, ಆ ಶಾಲೆ ಹೆಡ್ಮಾಸ್ಟರ್ನೇ ಬೇರೆ. ಸೊ ಆ ಶಾಲೆ ಹೆಡ್ಮಾಸ್ಟರ್ ಇದಾರೆ ಅವರು. ಹಾಗಾಗಿ ಅವರು ಏನ್ ಕೆಲಸ ಮಾಡಿ ಉಸ್ತುಕರಿದಾರ. ನಾನೇ ಹುಬ್ಬಳ್ಳಿಗೆ ಹೋಗಿ ಬಂದ್ರೆ ಸಂಜೆಗೆ ಮೈಕೈನು ಅಂತೇನೆ, ಆದ್ರೆ ಅವ್ರು ಇವತ್ತು ಬೆಂಗಳೂರಿನಿಂದ ಗಾಡಿಯಾಗಿ ಬಂದ್ರು, ಮತ್ತೆ ಬೆಳಿಗ್ಗೆ ಎದ್ದು ರಾತ್ರಿ ಬಂದ ಮೇಲೂ ಜನರ ಸಂಪರ್ಕದಲ್ಲಿ ಇರ್ತಾರೆ. ಬೆಳಿಗ್ಗೆ ಎದ್ದು ವಾಕಿಂಗ್ ಮಾಡಿ ದೇವ್ರ ಪೂಜೆ ಮುಗಿಸು ಮತ್ತೆ ಜನರ ಕೆಲಸಗಳು ಇರ್ತಾರೆ. ದಿನಕ್ಕೆ 16 ತಾಸು ಕೆಲಸ ಮಾಡ್ತಾರೆ. ಹಾಗಾಗಿ ನಮ್ಮ ನಾಯಕರಿಗೆ ದೇವರು ಆಯುಷ್ಯ ಇನ್ನು ಶಕ್ತಿ ಕೊಡ್ಲಿ, ಇನ್ನೂ ಸಾಮಾಜಿಕ ಜೀವನದಲ್ಲಿ ಇರ್ಲಿ ಅಂತ ಹೇಳಿ ನಾನು ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಸರಿ, ಆ ರೀತಿ ಏನಾದ್ರೂ ಬದಲಾವಣೆ ಚಾನ್ಸಸ್ ಬಂದರೆ, ಅಲ್ಲ ನನ್ನ ಪ್ರಶ್ನೆ ಕಂಪ್ಲೀಟ್ ಮಾಡ್ಬಿಡ್ತೇನೆ, ಸ್ವಲ್ಪ ಅಬ್ಸರ್ವ್ ಮಾಡಿ. ಆ ರೀತಿ ಏನಾದ್ರೂ ಹಿಂದಗಡೆ 13ರಲ್ಲಿ 18ರಲ್ಲಿ 23ರಲ್ಲಿ ಏನಾದ್ರು ಬದಲಾವಣೆ ಸಮಯ ಆ ರೀತಿ ಬಂದಿತ್ತಾ, ಮುಂದೆ ಬರಬಹುದಾ? ಹಿಂದಂತರೂ ವಿಧಾನಸಭೆಗೆ ಬಂದಿಲ್ಲ, ಎಂದೂ ಬರಲಿಲ್ಲ. ಸಿಂಗಲ್ ಅರ್ಜಿ ಈ ಕ್ಷೇತ್ರದಲ್ಲಿ ಒಂದೇ ಅರ್ಜಿ ಪಾರ್ಟಿ ಟಿಕೆಟ್ ಹೋಗ್ತದೆ, ಅದೇ RV ದೇಶಪಾಂಡೆ ಅವರು. ಎಲ್ಲಿವರೆಗೆ ಅವ್ರು ಮನಸ್ಸು ಮಾಡಿ ಬದಲಾವಣೆ ಮಾಡಬೇಕು ಮುಂದಿನ ಬಾರಿ ಇವರಿಗೆ ಅಂತ ಬಟ್ ತೋರಿಸೋದಿಲ್ಲ, ಅಲ್ಲಿವರೆಗೆ ಇನ್ನೊಂದು ಅರ್ಜಿ ಹೋಗೋದಿಲ್ಲ. ಇದು ಕೂಡ ನನ್ಗೆ ಗೊತ್ತು. ಒಂದು ವೇಳೆ ಆ ರೀತಿ ಅಪ್ಲಿಕೇಶನ್ ಹಾಕಿ ಅನ್ನುವಂತ ಸಂದರ್ಭ ಬಂದ್ರೆ, ಹಾಕಿರಪ್ಪ ನೋಡೋಣ ಈ ಬಾರಿ ಏನಾಗುತ್ತೆ ಅಂತ ನಿಮ್ಮ ನಾಯಕರು ಹೇಳಿದ್ರೆ, ಅವ್ರು ಯಾರ್ದು ಅವ್ರ ದೃಷ್ಟಿಯಲ್ಲಿ ಯಾರಿದ್ದಾರೆ ನಾನು ಕೇಳ್ತಾ ಇದ್ದೆ, ಒಂದು ಸುಮ್ಮನೆ ಕೇಳ್ತಾ ಇದ್ದೆ. ಆ ರೀತಿ ಏನಾದ್ರು ಸಿಚುವೇಶನ್ ಬಂದ್ರೆ, ಹಾಕ್ರಪ್ಪ ಈ ಬಾರಿ ಅರ್ಜಿ, ನಾನು ಕೂಡ ಹಾಕ್ತೇನೆ, ನನ್ನ ಪುತ್ರನು ಕೂಡ ಹಾಕ್ತಾನೆ, ನೀವು ಕೂಡ ಹಾಕ್ರಿ ಅಂತ ಸಂದರ್ಭ ಬಂದ್ರೆ ಎಷ್ಟು ಅಪ್ಲಿಕೇಶನ್ ಹೋಗ್ಬೋದು ಕಾಂಗ್ರೆಸ್ ಅಂತ ಈ ಕ್ಷೇತ್ರದಿಂದ? ಹಾಗೆ ಹೇಳಿಕೋದ್ರೆ ಹಳ್ಯಾಳದಲ್ಲಿ ಬಹಳಷ್ಟು ಜನ ಆಕಾಂಕ್ಷಿಗಳು ಇದ್ದಾರೆ, ಅರ್ಜಿ ಹಾಕೋರು. ದಾಂಡೇಲಿಯಲ್ಲಿ ಆರ್ಥಿಕವಾಗಿ, ಜೋಡಾದಲ್ಲಿ ಆರ್ಥಿಕವಾಗಿ ಚುನಾವಣೆ ಎದುರಿಸುವಂತ ಶಕ್ತಿವಂತರಂತರೂ ಇಲ್ಲ. ನಾನು ನಿಮ್ಗೆ ಸತ್ಯವೇ ಹೇಳಲಿಕ್ಕೆ, ಪಕ್ಷದ ಹೈಕಮಾಂಡ್ದವರು ಮತ್ತು ನಮ್ಮ ನಾಯಕರು ದೇಶಪಾಂಡೆ ಅವರು ನಾನಿದ್ದೀನಿ ಬೆನ್ನಿಂದ ಅಂತೇಳಿ ಯಾರ ಹೆಸರು ತಗೊಂಡು ಅವ್ರಿಗೆ ಹಾಕಿಸ್ತಾರೆ, ಅವ್ರು ಗೆಲ್ತಾರೆ. ಸರಿ, ಈ ಬದಲಾವಣೆ ಬಗ್ಗೆ ನಾವು ಮಾತಾಡ್ತೀವಿ.
ಭಾರತೀಯ ಜನತಾ ಪಕ್ಷದವರು ಪದೇ ಪದೇ ಒಂದು ಮಾತು ಹೇಳ್ತಾ ಇರ್ತಾರೆ, ದಾಂಡೇಲಿ ಜೊಯ್ಡಾ ಹರಿಯಾಣಕ್ಕೆ ನೀವು ಏನು ಮಾಡಿದ್ರಿ, ಕಾಳಿ ನದಿ ನೀರು ನಾವು ತಂದಿದ್ವಿ ನೀವು ತಂದಿರ ಅಂತ ಹೇಳ್ತಿರಲ್ಲ ಅಂತ ಅಂತಾರೆ. ಈ ಕಾಳಿ ನದಿಯ ನೀರಿನ ಇತಿಹಾಸ ಏನು ಸರ್ ಇದು? ನಿಮಗೆ ಬಹಳ ಸ್ಪಷ್ಟವಾಗಿ ನಾನು ಮಾತಾಡ್ತೀನಿ. ನದಿ ಯಾರ ಅಪ್ಪನ ಸ್ವತ್ತು ಇಲ್ಲ. ಅಲ್ಲ 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 ಅಲ್ಲ. ಈ ಕಾಳಿ ಅಮ್ಮ ಇದ್ದಾಳಲ್ಲ, ಇದ್ರ ವೈಶಿಷ್ಟ್ಯ ಬಗ್ಗೆ ನಾವು ಎಲ್ಲೂ ನಮ್ಮ ರಾಜ್ಯ ಮಟ್ಟದಲ್ಲಿ ಮಾತಾಗೋದಿಲ್ಲ. ಇದು ನಮ್ಮ ಜಿಲ್ಲೆಯಲ್ಲಿ ಹುಟ್ಟಿ ನಮ್ಮ ಜಿಲ್ಲೆಯಲ್ಲಿ ಸಮುದ್ರ ಸೇರಿದಾಳೆ. 5 ಆಣುಕಟ್ಟೆ ಇದೆ, ಅನುಸ್ಥಾವರ ಇದೆ, ಇಷ್ಟೊಂದು ಈ ದೊಡ್ಡ ಬೃಹತ್ತವಾದ ಕೈಗಾರಿಕೆ ನಡೀತಾ ಇದೆ. ಇದಕ್ಕೂ ಕಾರಣ ಕಾಳಿ ಅಮ್ಮ ಇದ್ದಾಳ ಅಂತ ಹೇಳಿ ನಡೀತಾ ಇದೆ. ಉಳಿತು ನನಗೆ ಹೊಟ್ಟೆ ತುಂಬಿ ನಾನು ನೀರು ಕುಡಿದು ಉಳಿದಿದ್ದ ಸಮುದ್ರಕ್ಕೆ ಉಪ್ಪು ನೀರನ್ನೇ ಆಗುದಲ್ಲ. ಸೊ ಈ ಕ್ಷೇತ್ರದಲ್ಲಿ ರೈತರು ಕೂಡ ಇದ್ದಾರೆ. ನಿಮ್ ಕಲ್ಗಟ್ಟಿಗೆ ಸಮೀಪ ಹೊರಗೆ ನಮ್ಮ ಕ್ಷೇತ್ರ ಬರ್ತದ, ಹರಿಯಾಣ ತಾಲೂಕು ಕಾವಲವಾಡ ಅಲ್ಲಿವರೆಗೂ ಬರ್ತದ. ರೈತರಿಗೆ ಕುಡಿಯೋ ನೀರು ಬೇಕು, ಹಳೆಯಾಳ ಜನರಿಗೆ ಕುಡಿಯೋ ನೀರು ಬೇಕು, ರೈತಾಪಿ ಮಾಡ್ಲಿಕ್ಕೆ ಕುಡಿಯೋ ನೀರು ಬೇಕು, ಕೆರೆಗಳ ನೀರು ತುಂಬಬೇಕಾಗ್ತದೆ. ಸಕ್ಕರೆ ಕಾರ್ಖಾನೆ ತಂದ್ರು. ಇವತ್ತು ನೋಡ್ರಿ, ಸಕ್ಕರೆ ಕಾರ್ಖಾನೆ ಬಂದ್ಮೇಲೆ ಹಳಿಯಾಳದ ಸ್ಥಿತಿಗತಿ ಎಷ್ಟು ಮೇಲ್ಮಟ್ಟಕ್ಕೆ ಬಂತು, ಗ್ರೋತ್ ಆಯ್ತು, GDP ಅಲ್ಲಿದ ಬರೀ ತಾಲೂಕಿನಕ್ಕಾಗಿ. ಇದೆಲ್ಲ ನಾವು ನೆನಪಿಟ್ಕೋಬೇಕ್ರಿ ಜನ. RV ದೇಶಪಾಂಡೆ ಅವರೇ ತಂದಿದ್ದು ಕೆಲಸ ಇವೆಲ್ಲ ನೀರಾವರಿ. ಹೇಳ್ಕೊಳ್ಳಿಕ್ಕೆ ನೋಡ್ರಿ, ಸುಳ್ಳು ಹೇಳೋದ್ರಲ್ಲಿ BJP ನಂಬರ್ 1. ಮೇಲಿನ ಪ್ರಧಾನಮಂತ್ರಿ ಹಿಡ್ಕೊಂಡೆ ಕೆಳಗಿನ ಸಣ್ಣ ಕಾರ್ಯಕರ್ತರು ಸುಳ್ಳು ಹೇಳಿಕ್ ಮಾತ್ರ ಮಸ್ತ್ ಹೇಳ್ತಾರೆ, ಬಣ್ಣ ಹಚ್ಚಿ ಹೇಳ್ತಾರೆ. ಇದು ನಿಮಗೆ ಯಾವ ಪಕ್ಷದಲ್ಲಿ ಸಿಗುದಿಲ್ಲ. ನಮ್ಮಲ್ಲಿ ಏನ್ ಕೆಲಸ ಮಾಡಿದೀವಿ ಅದನ್ನೇ ಹೇಳ್ತೀವಿ, ಕೆಲಸ ಹೇಳ್ತೀವಿ ನಾವು. ಇವತ್ತು ನಾನು ಎದೆ ತಟ್ಟು ಹೇಳ್ತೀನಿ, 5 ಗ್ಯಾರಂಟಿ ನಮ್ಮ ಸಿದ್ದರಾಮಯ್ಯಜಿ ಅವ್ರು ಏನ್ ಹೇಳಿದ್ರಲ್ಲ, ಈ ಸರ್ಕಾರ ಇವತ್ತು ನಿಂತದ. ಯಾವ ಗ್ಯಾರಂಟಿ ನಾವು ಮಾತು ಕೊಟ್ಟು ತಪ್ಪಿಸಿದೀವಿ? ಅದ್ರ ಜೊತೆಗೆ ಅಭಿವೃದ್ಧಿ ಕೂಡ ಆಗ್ತಾ ಇದೆ. ಆದ್ಮೇಲೆ ಸರ್ಕಾರ ಹೆಂಗ ನಡೆಸಬೇಕು, ಸರ್ಕಾರದಲ್ಲಿ ಉಳಿದಂತ ಹಣವನ್ನು ತಗೊಂಡು ನಾವು ಬಡವರಿಗೆ ಹೆಂಗ ಹಂಚ್ಬೇಕು. ಯಾಕಂದ್ರೆ ಕೇಂದ್ರ ಸರ್ಕಾರದಿಂದ ಈ ಬಡವರ ಮೇಲೆ ಏನು ಇದು ತುಟ್ಟಿ ಬಂದದಲ್ಲ, ಎಷ್ಟು ಪರಿಸ್ಥಿತಿ ಇವತ್ತು ಗಂಭೀರ ಇದೆ. ಒಂದು ಸಿಲಿಂಡರ್ ರೇಟ್ ಎಲ್ಲಿಗೆ ಹೋಯ್ತು. ನಾವು ಹೆಚ್ಚಿಗೆ ಏನು ಮಾತಾಡೋ, ಡೀಸೆಲ್ ಪೆಟ್ರೋಲ್ ರೇಟ್ ಮೇಲೆ ನಾವು ಪೂರ್ತಿ ಸಮೀಕ್ಷೆ ಮಾಡಬಹುದು. ಡೀಸೆಲ್ ರೇಟ್ ಹೆಚ್ಚಾದ ತಕ್ಷಣ ಮಾರ್ಕೆಟಿಂಗ್ ಹೆಚ್ಚಾಗ್ಬಿಡ್ತದೆ. ಯಾಕಂದ್ರೆ ತರುವುದು ಇದು ಟ್ರಕ್ ಗಾಡಿಗಳು ಟ್ರಾನ್ಸ್ಪೋರ್ಟೇಷನ್ ಹೆಚ್ಚು. ಆಮೇಲೆ ಅಲ್ಲಿ ಬಂದ್ ಕೂಡ ಟ್ರಾನ್ಸ್ಪೋರ್ಟೇಷನ್ ಅವ ಆದ ರೊಕ್ಕ ಹಾಸ್ತಾನೆ, ರಿಟರ್ನ್ ಮಾಡವ. ಅದ್ರ ಮೇಲೆ 50 ರೂಪಾಯಿ ಇದ್ದಿದ್ದಾಕಿ 60 ರೂಪಾಯಿ ಆಗ್ತದೆ, 60 ರೂಪಾಯಿ ಇದ್ದಿದ್ದು 80 ರೂಪಾಯಿ ಆಗ್ತದೆ. ಇದೆಲ್ಲ ಜನರ ಮೇಲೆ ಹೊರೆ ಅಲ್ಲ, ಬರೇ ಕೊಟ್ಟಂಗೆ. ಹಂಗಂತೇಳಿ ದೇಶದಲ್ಲಿ ಯಾವ್ದಾದ್ರು ದಿನಕೂಲಿ ರೇಟ್ ಹೆಚ್ಚಾಗಿದೆ, ಯಾವನಾರ ಕೂಲಿ ಕಾರ್ಮಿಕನ ಪಗಾರ ಹೆಚ್ಚಾಗಿದೆ, ಅದ್ರ ಬಗ್ಗೆ ಯಾಕೆ ವಿಚಾರ? ಅದು ಡೌನ್ ಆಗಿದೆ. ಇಲ್ಲಿ ದಿನಸಿ ಎಲ್ಲ ತುಟ್ಟಿ ಆಗಿದೆ, ಬದುಕು ಕಟ್ಕೊಳ್ಳೋಕೆ ಕಷ್ಟ ಐತಿ. ಅದಕ್ಕಾಗಿ ಸಿದ್ದರಾಮಯ್ಯಜಿ ಬಡತನದಿಂದ ಹುಟ್ಟಿ ಬಂದವರು. ಅವ್ರೊಂದು ಮಾತು ಹೇಳಿದ್ರೆ ನನಗೆ ಬಹಳ ಖುಷಿ ಅನಿಸ್ತದೆ. ನಾನು ಒಂದು ದಿನ ನನ್ನ ಮನೆಯಲ್ಲಿ ರೈಸ್ ತಂದು ಅಡಿಗೆ ಮಾಡಿದ್ರೆ ಆ ದಿನ ನಮ್ಮ ಮನೆಯಲ್ಲಿ ಹಬ್ಬ ಇರ್ತಿತ್ತು ಅಂತೇಳಿ ಒಂದು ಇಂಟರ್ವ್ಯೂದಲ್ಲಿ ಹೇಳಿದ್ರು ಅವರು. ಅಂದ್ರೆ ಆ ಬಡತನ ನೋಡಿ ಬಂದವರಲ್ಲ, ಅದಕ್ಕೆ ಯಾರು ಉಪವಾಸದಿಂದ ಸಾಯಬಾರ್ದು ಅನ್ನೋಗೋಸ್ಕರ ಇಷ್ಟೊಂದು ದೊಡ್ಡ ಕಾರ್ಯಕ್ರಮ ಮಾಡಿದ್ರು. ಇವತ್ತು 10 kg ಅಕ್ಕಿ ಕೊಡ್ತೀನಿ ಅಂತ ಹೇಳಿದವಾಗ 10 kgಗೆ ನಾವು 5 kg ದುಡ್ಡು ಕೊಡ್ತಾ ಇದೀವಿ. ಯಾಕಂದ್ರೆ ಕೇಂದ್ರ ಸರ್ಕಾರದಿಂದ 5 kg ಸಿಗ್ತಾ ಇಲ್ಲ. ಯಾಕೆ ಸಿಗ್ತಾ ಇಲ್ಲ? ಅವ್ರು ನಮ್ಮ ಸ್ಕೀಮ್ ಹಾಳಾಗ್ಲಿ ಅಂತ ಪ್ಲಾನ್ ಮಾಡೋದಕ್ಕೆ ಅವ್ರು ಕೊಡ್ಲಿಲ್ಲ ನಮ್ಮನ್ನ. ಅದಕ್ಕೆ ದುಡ್ಡು ಕೊಟ್ಟಿವಿ, ಮಾತು ಕೊಟ್ಟಿದ್ವಿ. ಇವತ್ತು ಮಹಿಳೆಯರು ರಾಜ್ಯ ತಿರುಗ್ತಾ ಇದಾರೆ, ಯಾವ ದೇವಸ್ಥಾನ ಉಳಿದಿಲ್ಲ, ಯಾವ ಬಸ್ನಲ್ಲಿ ಗಂಡ ಮಕ್ಕಳಿಗೆ ನಿಮ್ಗೂ ಸೀಟ್ ಇಲ್ಲ, ಅಲ್ಲಿ ದುಗ್ಸೆಡೆ ಕುಂದಿರ್ತಾ ಇದಾರೆ. ಹಂಗಂತೇಳಿ KSRTC ಲಾಸ್ ಒಳಗಿದೆ, ಪ್ರಾಫಿಟ್ ನಲ್ಲಿ ಇದೆ. ಅಂದ್ರೆ ಅವ್ರ ವಿಷನ್ ನೋಡ್ರಿ ಸಿದ್ದರಾಮಯ್ಯಜಿ ಅವ್ರದ್ದು. ನಾನು ನಿಜವಾಗ್ಲೂ ನಮ್ಮ ಮುಖ್ಯಮಂತ್ರಿಗಳು ಬಡವರ ದೇವ್ರಿ ಅವರು ಅಂತ ನನ್ನ ಅನಿಸಿಕೆ. ದೇವರಾಜ ಅರಸರ ನಂತರ ಈ ಕರ್ನಾಟಕದಲ್ಲಿ ಯಾವ್ದಾದ್ರು ಬಡವರ ಬಗ್ಗೆ ವಿಚಾರ ಮಾಡುವಂತ ಧೀಮಂತ ನಾಯಕ ಸಿಕ್ಕನಂದ್ರೆ ಅದು ಸಿದ್ದರಾಮಯ್ಯಜಿ ಅಂತೇಳಿ ನಾವು ಹೇಳ್ಬೋದು. ಅಂತ ನಾಯಕ ಇದ್ದಾರೆ. ಕೊಟ್ಟ ಮಾತಿನ ಪ್ರಕಾರ ಗ್ಯಾರಂಟಿಗಳು, ಮತ್ತೆ ನಮ್ಮ ಗ್ಯಾರಂಟಿಗಳು ನೋಡಿ ಅವ್ರು ಈ ಗ್ಯಾರಂಟಿ ಹೇಳ್ತಾ ಇದ್ದಾರೆ. ಇದೇ ಅವ್ರು ಯಾಕೆ ಮಾಡಬಾರ್ದಾಗಿತ್ತು? ಅಷ್ಟು ತಲೆ ಇತ್ತಲ್ಲ ಅವ್ರಿಗೆ. ನಮ್ಮ ಗ್ಯಾರಂಟಿಗೆ ಹೆಸರಿಟ್ಟಿದ್ರು, ಬಿಟ್ಟಿ ಗ್ಯಾರಂಟಿಗಳು ಯಾರು ತಗೋಬಾರ್ದು. ಇದು ಇವತ್ತು ಬಿಜೆಪಿ ಎಷ್ಟು ಕಾರ್ಯಕರ್ತರುಗಳು ಹೆಂಡತಿಗಳಿಗೆ 2000 ಹೋಗ್ತಾ ಇಲ್ಲ, ಎಷ್ಟು ಬಿಜೆಪಿ ಕಾರ್ಯಕರ್ತರ ಮನೆ ಕರೆಂಟ್ ಫ್ರೀ ಹೋಗ್ತಾ ಇಲ್ಲ. ಇವತ್ತು ನನ್ನ ಮನೆ 3000 ಬರ್ತದೆ, ನಾನು ಕರೆಂಟ್ ಬಿಲ್ ಕಟ್ತಾ ಇದ್ದೀನಿ. ಆದ್ರೆ ಬಿಜೆಪಿದವ ನನ್ನ ಎದುರುಗಡೆ ಪುಕ್ಕಟ್ಟೆ 0 ಬಿಲ್ ಬರ್ತದೆ. ಅವ್ರಿಗೆ ಅದು ಅಷ್ಟೇ ಬಿಟ್ಟಿ ಅನ್ಸಿದ್ದೆ. ಹೌದಾದ್ರೆ ನಾನು ದುಡ್ಡು ಕಟ್ತೀನಿ ಅನ್ಬೇಕು, ನಾನು ಹೆಂಡತಿ ಬಸ್ನಲ್ಲಿ ತಿರುಗುದಿಲ್ರಿ, ನಾನು ದುಡ್ಡು ಕೊಟ್ಟು ಹೋಗ್ತೀನಿ ಅನ್ಬೇಕು. ಆ 2000 ರೂಪಾಯಿ ಬ್ಯಾಡ್ರಿ ಅನ್ಬೇಕು. ಮುಖ ಮುಚ್ಕೊಂಡ್ ಆ ಸ್ಕೀಮ್ ತಗೊಂಡು ಹೋಗ್ತಾರೆ, ಮುಖ ಮುಚ್ಕೊಂಡು BPL ಕಾರ್ಡ್ ಮಾಡಿಸ್ಕೋತಾರೆ. ಅವ್ರಿಗೆ ನಾಚಿಕೆ ಬರ್ಬೇಕಂತ ಹೇಳ್ತೇನೆ ನಾನು. ಬೆಂಬಲಿಸ್ಬೇಕು, ಪಕ್ಷಕ್ಕೆ ಬೆಂಬಲಿಸ್ಬೇಕಾದ್ರೆ ಬಡವರ ಪರವಾಗಿ ಯಾವ್ದಾದ್ರು ಮಾಡ್ತಾ ಇದೆ ಅಂತ ಹೇಳಿದ್ಮೇಲೆ. ಸರಿ, ಈ ಕ್ಷೇತ್ರದಲ್ಲಿ ನಾನು ಸಮಯದ ವಿಚಾರ ಮಾಡೋದು ಸಂದರ್ಶನ ಕೊನೆ ಹಂತಕ್ಕೆ ಹೋಗ್ತಾ ಇದ್ದೇನೆ. ಈ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷ ಕಾರ್ಯಕರ್ತರಿಂದ ಒಂದು ಪ್ರಶ್ನೆ ಬರ್ತಾ ಇದೆ. ಮೊನ್ನೆ ಸುಮಾರು ನಾನು ಇಲ್ಲಿಗೆ ಬಂದು 4 ರಿಂದ 5 ದಿನ ಆಯಿತು, ನಾನು ಸಮೀಕ್ಷೆ ಪ್ರಾರಂಭ ಮಾಡಿ. ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, RV ದೇಶಪಾಂಡೆ ಅವರು 9 ಟರ್ಮ್ ಸತತವಾಗಿ ಆಯ್ಕೆಯಾಗಿ
ಅಷ್ಟೆಲ್ಲ ಕೆಲಸ ಮಾಡಿದ್ದಾರೆ, ಅದನ್ನು ಮಾಡಿದ್ದಾರೆ, ಇದನ್ನು ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಹರಿಯಾಣದಿಂದ ದಾಂಡೇಲಿ ಬರುವ ರಸ್ತೆ ಯಾಕೆ ಸರಿಯಾಗಿಲ್ಲ? ಸಿಸಿ ರಸ್ತೆ ಮಧ್ಯದಲ್ಲಿ ಇತ್ತು, ಕಾಂಕ್ರೀಟ್ ರಸ್ತೆ. ಆ ರಸ್ತೆಯಲ್ಲಿ ಶೋರೂಮಿಂದ ಬಂದಿರತಕ್ಕಂಥ ವಾಹನ ಕೂಡ 2ನೇ ದಿವಸಕ್ಕೆ ಸರ್ವಿಸ್ ಸೆಂಟರ್ ಬಿಡಬೇಕು. ಅದನ್ನ ಯಾಕೆ ಮಾಡಲಿಲ್ಲ ಇನ್ನೂವರೆಗೆ? ಆಮೇಲೆ ಕಲಗಡಗಿಯಿಂದ ಮಾರ್ಗ ಬರ್ಬೇಕಂದ್ರೆ ಕಾವಲವಾಡ ಕಲಗಡಗಿ ಬಾರ್ಡರ್, ವಿಧಾನಸಭಾ ಕ್ಷೇತ್ರ ಬಾರ್ಡರ್ ಕಂಪ್ಲೀಟ್ ಆಗಿದ್ದ ತಕ್ಷಣನೇ ಹಳಿಯಾಳವರೆಗೆ ಬರ್ಬೇಕಾದ್ರೆ ಮಧ್ಯದಲ್ಲಿ ಸರಿಯಾಗಿದೆ, ಮಧ್ಯದಲ್ಲಿ ಹದಗೆಟ್ಟು ಹೋಗಿತ್ತು. ಆಮೇಲೆ ಮುಂದಗಡೆ ಬಂದಂತ ಸಂದರ್ಭದಲ್ಲಿ ಹಳಿಯಾಳದಿಂದ ದಾಂಡೇಲಿ ಬರ್ಬೇಕಾದ್ರೆ ಡಾಂಬರೀಕರಣ ಪ್ಯಾಚಿಂಗ್ ವರ್ಕ್ ನಡೀತಾ ಇದೆ. ಯಾಕೆ ಈ ವರ್ಕ್ ಪೂರ್ಣ ನಡೀತಲ್ಲ? ಯಾಕಂದ್ರೆ ಈ 5 ಗ್ಯಾರಂಟಿಲಿ ಅವ್ರ ಹತ್ರ ಹಣ ಇಲ್ಲ. ಇದು ಹೇಳಲಿಕ್ಕೆ ಅವ್ರಿಗೆ ಬಹಳ ಈಸಿ ಇರ್ತದೆ. ಈ ಭಾಗದಲ್ಲಿ ಈ ಬಾರಿ ಮಳೆ ನಿನ್ನೆ ನವೆಂಬರ್ 1-2 ತಾರೀಕು ಮಟ್ಟನೂ ಮಳೆ ಆಗಿದೆ. ಮತ್ತು ಮಳೆ ವಿಪರೀತ ಇರ್ತದೆ. ನಾವು ಗುಡ್ಡಗಾಡ ಪ್ರದೇಶದಲ್ಲಿದ್ದೀವಿ, ಇದು ಜನ ಅರ್ಥಕೋಬೇಕು. ಮರಗಳು, ಟೊಂಗೆಗಳು ಏನು ರಸ್ತೆ ಮೇಲೆ ಬರ್ತವೆ, ಆ ಟೊಂಗೆಯಿಂದ ನೀರು ಬೀಳೋದ್ರಿಂದ ರಸ್ತೆ ಹಾಳಾಗ್ತದೆ. ನೀವು ಅಭಿವೃದ್ಧಿ ಹಾಕಿದ ದುಡ್ಡನ್ನು ಹಾಳಾದ ಮೇಲೆ ನಾವು ಮತ್ತೆ ಈಗ ಅಕ್ಟೋಬರ್ದಲ್ಲಿ ಪ್ರಾರಂಭ ಮಾಡಿದ್ವಿ ಅಂತ ತಿಳ್ಕೊಡ್ರಿ, ಮತ್ತೆ ನವೆಂಬರ್ದಲ್ಲಿ ಮಳೆ ಬಂದರೆ ಮತ್ತೆ ಕಿತ್ತೋಗ್ತದೆ, ಕಳಪೆ ಕಾಮಗಾರಿ ಆಗಿದೆ ಅಂತ ಹೇಳ್ತಾರೆ. ಹಾಗಾಗಿ ಡಿಸೆಂಬರ್ವರೆಗೂ ಮಳೆ ನೋಡುವ ಅಥವಾ ನಂತರ ಕೆಲಸ ಮಾಡುವ ಅಂತೇಳಿ ಎಲ್ಲ ಕೆಲಸ ಕಾಮಗಾರಿಗಳು ಕೂಡ ಅಡಿಗಲಾಗಿದ್ದಾವೆ. ಎಲ್ಲ ಹಣ ಬಿಡುಗಡೆ ಆಗಿದೆ, ಏಜೆನ್ಸಿ ಫಿಕ್ಸ್ ಆಗಿದ್ದಾವೆ. ಈಗಾಗಲೇ ಮೊನ್ನೆ 3 ದಿನದ ಹಿಂದೆ ದಾಂಡೇಲಿ ಟು ಜೋರ್ಡಾ ಹೋಗೋ ರೋಡಿಗೆ, ದಾಂಡೇಲಿ ಟು ಬಚ್ಚಿ ಹೋಗೋ ರೋಡಿಗೆ, ಆಮೇಲೆ ಕರ್ಕಾ ಟು ನಮ್ದು ಕೆಸರೊಳ್ಳಿವರೆಗೆ ಎಲ್ಲ ಕೆಲಸದ ಕಾಮಗಾರಿ ಸಾಹೇಬರು ಇದೇ ವಾರದಲ್ಲಿ ಇದು ಮಾಡಿದ್ದಾರೆ. ಏಜೆನ್ಸಿ ಈ ವಾರದಲ್ಲಿ ಕೆಲಸ ಸ್ಟಾರ್ಟ್ ಆಗ್ತವೆ. ಅದೇ ರೀತಿ ಕೆಳಗಡಿಗೆ ರೋಡ್ ಕೂಡ ಅವ್ರ ಮನೆ ದೃಷ್ಟಿಯಲ್ಲಿದೆ. ಕೆಲಸ ಮಾಡಲಿಕ್ಕೆ ಅವ್ರು ಅಂದೇ ಅಲ್ಲ, ನಾನು ನಿಮಗೆ 16 ತಾಸು ಕೆಲಸ ಮಾಡುವಂಥ ನಾಯಕರು ಯಾವ ಕ್ಷೇತ್ರದಲ್ಲಿ ಸಿಗೋದಿಲ್ಲ. ಹೇಳ್ಕೊಳ್ಳೋರಿಗೆ ಭಾಳ ಈಸಿ ಇರ್ತದ್ರಿ. ಒಂದು ಮನೆ ನಡೆಸ್ಬೇಕಂತ ಹೇಳಿದ್ರೆ 5 ಮಕ್ಕಳಿದ್ರೆ ಆ 5 ಮಕ್ಕಳದ 5 ತಲೆ ಇರ್ತವೆ. ಆದ್ರೆ ಕ್ಷೇತ್ರ 50 ವರ್ಷದಿಂದ ನಡೆಸ್ತಾ ಬಂದಾರಲ್ಲ, ಯಾರ ತಲೆಯಲ್ಲಿ ಏನಿದೆ ಅನ್ನೋದು ಅವ್ರಿಗೆ ಮೊದಲೇ ಗೊತ್ತಿರ್ತದೆ. ಹಾಗಾಗಿ ಆ ಅಭಿವೃದ್ಧಿ ರಸ್ತೆ ಆಗ್ತದೆ. ಬಿಜೆಪಿಯವ್ರಿಗೆ ಗೊತ್ತಿರಲಿ, ಇನ್ನೊಂದು ತಿಂಗಳಲ್ಲಿ ಅವ್ರು ನೈಸ್ ರಸ್ತೆಯಲ್ಲಿ ಓಡಾಡ್ದಂಗೆ ಓಡಾಡ್ತಾರೆ. ಸರಿ, ಓಕೆ. ನಾನು ಕೊನೆ ಪ್ರಶ್ನೆ. ಕಾಂಗ್ರೆಸ್ಸಿನ 5 ಗ್ಯಾರಂಟಿ, ಪ್ರಥಮವಾಗಿ ಅನುಷ್ಠಾನವಾಗಿರ್ತಕ್ಕಂಥ ಶಕ್ತಿ ಯೋಜನೆ, 2ನೇಗೆ ಅನುಷ್ಠಾನವಾಗಿರ್ತಕ್ಕಂಥ ಗೃಹಲಕ್ಷ್ಮಿ, 3ನೇ ಅನುಷ್ಠಾನ ಆಗಿರ್ತಕ್ಕಂಥ ಗೃಹ ಜ್ಯೋತಿ, 5ನೇ ಅನುಷ್ಠಾನ ಆಗಿರ್ತಕ್ಕಂಥ ಯುವತಿಯ ಸ್ಕೈ ಫಂಡ್ ಅಂತ ಹೇಳಿ. ಆದ್ರೆ ಭಾರತೀಯ ಜನತಾ ಪಕ್ಷದವ್ರು ಹೇಳ್ತಾ ಇದಾರೆ, ಗ್ಯಾರಂಟಿಯಿಂದ ಕ್ಷೇತ್ರ ರಾಜ್ಯ ದಿವಾಳಿ ಆಗಿದೆ. ನಾವು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿ ಜನಪರ ಚಿಂತನೆಗಾಗಿ ಕೊಟ್ಟಿದ್ದೀವಿ. ಅವ್ರು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿ ರಾಜ್ಯ ದಿವಾಳಿ ಆಗಿದೆ, ಮೋಡ ಹಗರಣ ಆಗಿದೆ, ಎಸ್ಟಿ ಹಗರಣ ಆಗಿದೆ, ವಕ್ಫ್ ರೈತರ ಮೇಲೆ ನೋಟಿಸ್ ಅನ್ನು ಜಾರಿಯಾಗಿದೆ. ನಾ ಅಷ್ಟು ದೊಡ್ಡ ನಾಯಕಲ್ಲ, ಒಂದು ಬ್ಲಾಕ್ ಅಧ್ಯಕ್ಷ. ಆದ್ರೆ ನಾನು ಹೇಳಿಕ್ಕೆ ಇಚ್ಛೆ ಜರೂರು ಪಡ್ತೀನಿ. ದಿವಾಳಿ ಅಂತರೂ ಸರ್ಕಾರ ಆಗಿಲ್ಲ. ಅಂಕಿ ಅಂಶದ ಜೊತೆಗೆ ಬಂದು ಕುಂತು ಮಾತಾಡೋರಿಗೆ ನಮ್ಮ ರಾಜ್ಯ ಮಟ್ಟದಲ್ಲಿ ನಾಯಕರಿದ್ದಾರೆ ಹೇಳಲಿಕ್ಕೆ. ಜನರಿಗೆ ನಾವು ಈಗೂ ಕೂಡ ಕೊಡ್ತಾ ಇದ್ದೀವಿ, ಮುಂದೂ ಕೊಡ್ತೀವಿ, 5 ವರ್ಷ ಪೂರ್ತಿ ಪೂರೈಸ್ತೀವಿ. ಮುಂದಿನ ಗ್ಯಾರಂಟಿ ನಿಜವಾಗಿಯೂ ಜನರ ಪರವಾಗಿ ಮುಟ್ಟಿದೆ ಅಂದ್ರೆ ನಾವೇ ಅಧಿಕಾರಿಗೆ ಬಂದು ಮತ್ತೆ ಮುಂದೆ ಕೊಡ್ತೀವಿ, ಇದಕ್ಕಿಂತ ಹೆಚ್ಚಿನದಾಗಿ ಅಂತೇಳಿ ನಮ್ಮ ನಾಯಕರು ಏನು ಹೇಳಿದ, ಅದು ನಮಗೆ ವಿಶ್ವಾಸ ಇದೆ. ನಮ್ಮ ಪಕ್ಷದ ರಾಜ್ಯ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ಜಿ ಚಾಲೆಂಜ್ ಮಾಡಿ ಹೇಳ್ತಾರೆ, ನಾವು ಎಲ್ಲೂ ದಿವಾಳಿ ಆಗಿಲ್ಲ, ನಾವು ಜನರ ಪರವಾಗಿದ್ದೀವಿ ಅಂತೇಳಿ. ಮೊದಲನೇ ಪ್ರಶ್ನೆ. 2ನೇ ತಾವು ಹೇಳಿದ್ರಿ, ಆಮೇಲೆ ಇದು ನಾವು ಹೇಳಿದಲ್ಲ, ಡಿ ಕೆ ಶಿವಕುಮಾರ್ ಜಸ್ಟ್ ಗ್ಯಾರಂಟಿ ಹೇಳ್ತಾರೆ ಅಂದಮೇಲೆ ಅದು ಗ್ಯಾರಂಟಿ ನಮ್ದು ಪೂರೈಸ್ತೇವೆ, ನಾವು ದಿವಾಳಿ ಆಗಿಲ್ಲ. ಉಳಿತು ಇವರು ಹೇಳ್ತಾರೆ ನಮ್ಮ ಗ್ಯಾರಂಟಿ ಮೇಲೆ ಸರ್ಕಾರ ನಡೀತಾ ಇಲ್ಲ, ಜನ ಎಲ್ಲ ಬೇಸತ್ತಿದ್ದಾರೆ ಅಂತೇಳಿ. ವಾಯನಾಡ್ ನಾವು ಗೆದ್ವಿ ಅಲ್ರಿ. ಜೊತೆಯಲ್ಲಿ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳದ ಮನೆತನದ ಕ್ಷೇತ್ರ ಶಿಗ್ಗಾವಿ, ಅಜ್ಜ, ಅಪ್ಪ, ಮಗ ಯಾಕೆ ಸೋತ? ಬಹಳ ಜನ ಹೇಳಿದ್ರು ನಂಗೆ, ನಿಮ್ದು ಗೊತ್ತಿಲ್ರಿ, ಬೊಮ್ಮಾಯಿ ಅವ್ರ ಮಗನೇ ಬರ್ತಾರೆ, ನಿಮ್ ಕಾಂಗ್ರೆಸ್ ಅಭ್ಯರ್ಥಿ ಬರೋದಿಲ್ಲ ಅಂತೇಳಿ. ಬಹುಮತದಲ್ಲಿ ಬಂದಿಲ್ಲ. 10,000 ಚಿಲ್ಲರ್ ಲೀಡ್ ಅಂತ ಕಡಿಮೆ ಅಲ್ಲ, ಅದು 13,000 ಚಿಲ್ಲರ. ಅದೇ ರೀತಿ ಚನ್ನಪಟ್ಟಣ ತೋಡ್ರಿ, ಅಜ್ಜ ಬಂದು ಕಣ್ಣೀರು ತಗೊಂಡ್ರು. ಮೊದಲನೇ ತನದ ಯಾವ ನಮೂನೆ ಅಲ್ಲಿ ಅವ್ರು ರಾಜಕಾರಣ ಮಾಡಿದ್ರು, ಏನೇನಂದ್ರು, ನಮ್ದೇ ಅದು ಅಂತ ಹೇಳಿ. ಯಾಕೆ ನಿಖಿಲ್ 3ನೇ ಬಾರಿ ಸೋತ್ರು? ಚನ್ನಪಟ್ಟಣ ಗೆಲುವು ಕಾಂಗ್ರೆಸ್ ಯಾರು ವಿಚಾರ ಮಾಡಲಿಲ್ಲ ಇದ್ರು. ಬಿಡಿ, ನಮ್ದಂತರೂ ಇದಂತೂ ನಮ್ದೇ ಇತ್ತು. ಯಾವುದು ಸೊಂಡೂರು, ನಮಗ್ ಗೊತ್ತಿತ್ತು ನಾವು ಗೆಲ್ತೀವಿ ಅಂತೇಳಿ. ಈ 2 ನಮ್ಮ ಕೈಯಲ್ಲಿ ಇಲ್ಲ ಅನ್ನುವಂತ ಹೇಳ್ತಿದ್ರಲ್ಲ. ಇಲ್ಲಿ ನಮ್ದು ಗ್ಯಾರಂಟಿಗಳು ಆ ತಾಯಿಂದ್ರು ನಮ್ಮ ಕೈ ಹಿಡಿದಿದ್ದಾರೆ. ನಮ್ಮ ಮುಖ್ಯಮಂತ್ರಿ ಮತ್ತು ನಮ್ಮ ರಾಜ್ಯ ಅಧ್ಯಕ್ಷರು, ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್, ಇವ್ರು ಇಬ್ಬರದ ಏನು ಮುಂದಾಳತ್ವ ಇದೆಯಲ್ಲ, ಈ ರಾಜ್ಯವನ್ನು ಮುಂದೆ ಒಯ್ಬೇಕಂತ ಹೇಳಿ ಅದಕ್ಕಾಗಿ ಇದು ಮಾಡಿದ್ರು. ಈಗ ಉಳಿತು ಜಾರ್ಖಂಡ್, ನಮ್ದೇ ಗಠಬಂಧನ್ ಸರ್ಕಾರ ಬಂದದಲ್ಲ. ಮಹಾರಾಷ್ಟ್ರದಲ್ಲಿ EVM ಮೇಲೆ ಯಾರಿಗೂ ಭರೋಸೆ ಇಲ್ಲ ಅನ್ನುವಂಥದ್ದು ಈಗಾಗಲೇ ಕೋರ್ಟ್ನಲ್ಲಿ ಅರ್ಜಿ ಹೋಗಿದೆ. EVM ಬೇಡ ಅನ್ನುವಂಥದ್ದು ನಮ್ಮ ಒಂದು ಪ್ರೆಸ್ ಮೀಟ್ ನಲ್ಲಿ ನಮ್ಮ ರಾಷ್ಟ್ರ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು ನಿನ್ನೆ ಮಾತಾಡಿದ್ದಾರೆ ಅನ್ನುವಂಥ ನಾನು ನ್ಯೂಸ್ ನೋಡಿದ್ದೀನಿ.
ನಾವು ಯಾವಾಗ ಡೌಟ್ ತಿನ್ಬೇಕಾಗ್ತದೆ, ಒಂದೇ ಸರ್ತಿ ಈ ರೀತಿ ಆಗಿದೆ ಅಂತ ಹೇಳಿ. ಮತ್ತೆ ಅವ್ರೇನ್ ಗ್ಯಾರಂಟಿ ಅಲ್ಲಿ ಹೇಳಿದಾರಲ್ಲ, ನಡೆಸಿ ತೋರಿಸ್ಲಿಲ್ಲ, ನಾವು ಹೆಂಗ್ ನಡೆಸಿದ್ವಿ ಹಂಗೆ ಅವಾಗ ಗೊತ್ತಾಗ್ತದೆ. ಒಂದು 2 ಶಾಸಕರು ಅದು ಅರ್ಜಿನೂ ಇದು ಕೊಟ್ಟಿದ್ದಾರೆ, ಕೇಸ್ ಬುಕ್ ಮಾಡಿದ್ದಾರೆ, ಅದು ವಿಚಾರಣೆಯಲ್ಲಿ ಇದೆ. ಅದು ಬರಲಿ, ಗೊತ್ತಾಗ್ತದೆ. ಮುಂದಿನದಲ್ಲಿ ಮತ್ತು ಬ್ಯಾಲೆಟ್ ಪೇಪರ್ ಬಂದ್ರೆ ಅಂದ್ರೆ ರಾಷ್ಟ್ರದಲ್ಲಿ ಸರ್ಕಾರ ಯಾವ್ಯಾವ ಬರ್ತಾವೆ ನೋಡೋಣ ಅಂತ. ಸರಿ, ನನ್ನ ಕೊನೆಯ ಪ್ರಶ್ನೆ, ಮುಂಬರ್ತಾ ಇರುವಂತಹ ನಗರಸಭೆ ಚುನಾವಣೆ ದೃಷ್ಟಿಕೋನದಿಂದ 31 ವಾರ್ಡ್ನಲ್ಲಿ ಕಾಂಗ್ರೆಸ್ ಬಾವುಟ ಎಷ್ಟು ವಾರ್ಡ್ನಲ್ಲಿ ಹಾರಿಸಿದೆ? ದೇಶಪಾಂಡೆ ಅವರ ನೇತೃತ್ವದಲ್ಲಿ ಬ್ಲಾಕ್ ಅಧ್ಯಕ್ಷರು ಮೋಹನ್ ಹಲವಾಯಿ ಅವರು ಹಲವಾ ಪೇಡ ತಿನ್ಸೋದ್ರಲ್ಲಿ 31 ವಾರ್ಡ್ನಲ್ಲಿ ಯಶಸ್ವಿ ಆಗ್ತಾರ ಅಥವಾ ಹಲವಾ ಪೇಡ ಭಾರತೀಯ ಜನತಾ ಪಕ್ಷಕ್ಕೆ ಹೋಗುತ್ತಾ? ನಿಜ, ಈ ಪ್ರಶ್ನೆ ನನಗೆ ಬಹಳ ದೊಡ್ಡ ಒಂದು ಚಾಲೆಂಜ್ ಇದೆ. ಯಾಕಂತ ಹೇಳಿದ್ರೆ ಬೇರೆ ಬ್ಲಾಕ್ ಅಧ್ಯಕ್ಷರ ಕೈಲಿ ಕೆಲಸ ಮಾಡಿದ್ದೀವಿ, ಇವತ್ತು ಅದೇ ಹೊಣೆಗಾರಿಕೆ ನನ್ನ ತಲೆ ಮೇಲಿದೆ. ಬೇರೆ ಬ್ಲಾಕ್ ಅಧ್ಯಕ್ಷರ 16 ಕಾಂಗ್ರೆಸ್ದವ್ರು ಬಂದಿದ್ರು, 4 ಜನ ಇಂಡಿಪೆಂಡೆಂಟ್ ಬಂದವರು ಕೂಡ ಕಾಂಗ್ರೆಸ್ ಜೊತೆಗೆ ನಿಂತಿದ್ರು. ಈ ಬಾರಿ ನನ್ನ ಆಸೆ ಇದೆ 25 ಸೀಟ್ ನಾನು ತರಬೇಕು, ಮತ್ತು ಸಾಹೇಬ್ರ ದೃಷ್ಟಿಯಲ್ಲಿ ನಾನು ಒಬ್ಬ ಸಮರ್ಥ ಬ್ಲಾಕ್ ಅಧ್ಯಕ್ಷ ಅಂತೇಳಿ ಅವರ ಕೈಯಿಂದ ನನ್ನ ಹೆಗಲ ಮೇಲೆ ಬೆನ್ನು ತಪ್ಪಿಸ್ಕೋಬೇಕು ಅನ್ನೋದು ನನಗೆ ಆಸೆ ಇದೆ. ದಾಂಡೇಲಪ್ಪ ಮತ್ತು ಈ ದಾಂಡೇಲಿಯ ಜನತೆ ನನಗೆ ಸಪೋರ್ಟ್ ಮಾಡ್ತಾರೆ, ಮತ್ತು ನಾನು ಆ ರೀತಿ ಜನರ ಪರವಾಗಿ ಕೆಲಸ ಮಾಡುವಂಥ ಅಭ್ಯರ್ಥಿಗಳನ್ನು ಸಾಣಿಗೆ ಹಾಕಿ ಹುಡುಕಿ ಅವರನ್ನು ಟಿಕೆಟ್ ಕೊಟ್ಟು ಆರಿಸ್ತರುವಲ್ಲಿ ಹಗಲು ರಾತ್ರಿ ನಾನು ಪಕ್ಷದ ಪರವಾಗಿ ದುಡಿತೀನಿ ಅನ್ನೋಂಥ ಮಾತು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ತುಂಬಾ ಧನ್ಯವಾದಗಳು. ಇಷ್ಟೊತ್ತಿವರೆಗೆ ನ್ಯೂಸ್ 43 ಇಂಡಿಯಾದ ಕ್ಷೇತ್ರದ ಜನನಾಯಕ ಮತ್ತು ಕಾಂಗ್ರೆಸ್ನ 1.5 ವರ್ಷ ಆಡಳಿತ, 5 ಗ್ಯಾರಂಟಿ, 11 ವರ್ಷದ NDA ಸರ್ಕಾರ, 11 ಗ್ಯಾರಂಟಿ, ಜಾರ್ಖಂಡ್ ಸೋಲು, ಕರ್ನಾಟಕ ರಾಜ್ಯದ 3 ಸೋಲು, ವಯನಾಡು ಸೋಲು, ಮತ್ತೆ ಮಹಾರಾಷ್ಟ್ರ ಗೆಲುವು, ಕಹಳಿಗೆ ಹೋಗಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷ ಮೈತ್ರಿಕೂಟದಲ್ಲಿ ಮತ್ತು ಮಹಾಗಠಬಂಧನದಲ್ಲಿ ಇದ್ದಿರ್ತಕ್ಕಂಥ ಮತ್ತು ದಾಂಡೇಲಿ ನಗರದಲ್ಲಿ 31 ವಾರ್ಡ್ನಲ್ಲಿ 25 ವಾರ್ಡ್ನಲ್ಲಿ ಕಾಂಗ್ರೆಸ್ ಪಕ್ಷ ಗೆಲುವು ಖಚಿತ. ಮೋಹನ್ ಹಲವಾಯಿ ಅವರು ಭಾರತೀಯ ಜನತಾ ಪಕ್ಷಕ್ಕೆ ಹಲವಾ ಆಗ್ಲಿಕ್ಕೆ ಬಿಡೋದಿಲ್ಲ, ಆ ಹಲವಾ ದೇಶಪಾಂಡೆ ಅವರ ಬಾಯಿಗೆ ಹೋಗುತ್ತೆ. 31 ವಾರ್ಡ್ನಲ್ಲಿ 25 ವಾರ್ಡ್ನಲ್ಲಿ ಹಲವಾ ತಿನ್ನುವುದೇ ನಾವು ಖಚಿತ ಅಂತ ಹೇಳಿರ್ತಕ್ಕಂಥ ಮತ್ತು 5 ಗ್ಯಾರಂಟಿ ವಿಶ್ವಾಸದಲ್ಲಿ ಮತ್ತು ನ್ಯೂಸ್ 43 ಇಂಡಿಯಾದ ನಡೀತಾದ ಗ್ರೌಂಡ್ ರಿಪೋರ್ಟಿಂಗ್ ಮತ್ತು ಇಂಟರ್ನಲ್ ಸಮೀಕ್ಷೆಯಲ್ಲಿ ನಿಮ್ಮ ವಿಚಾರಗಳನ್ನು, ನಿಮ್ಮ ಯೋಚನೆಗಳನ್ನು ನಮ್ಮ ನ್ಯೂಸ್ 43 ಇಂಡಿಯಾ ಮುಖಾಂತರ ಹಂಚಿಕೊಂಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ನಮಸ್ತೆ, ಜೈ ಹಿಂದ್ ಸರ್. ನಮಸ್ತೆ.